Now this is our fourth set. ಇಲ್ಲಿ fourth set ಅಲ್ಲಿ first question ನೋಡ್ರಿ. Arrive at the expression for electric field due to a thin spherical shell at a point outside the sphere using Gauss law, and write the expression for electric field on its surface and inside the surface. ಏನದ ಒಂದು ಸ್ಪೆರಿಕಲ್ ಶೆಲ್ ಅದ, ಆ ಸ್ಪೆರಿಕಲ್ ಶೆಲ್ ಅದ ಯೂನಿಫಾರ್ಮ್ಲಿ ಚಾರ್ಜ್ಡ್ ಅದ, ರೈಟ್? ಅಂಡ್ ಔಟ್ಸೈಡ್ ಫಸ್ಟ್ ಒನ್ ನೋಡ್ರಿ ಏನದ, ಯು ನೀಡ್ ಟು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಶೆಲ್. ಈ ಸೆಂಟರ್ ಆಫ್ ದ ಶೆಲ್ ಇಂದ ಸ್ಮಾಲ್ ಆರ್ ಡಿಸ್ಟೆನ್ಸ್ಗೆ ದರ್ ಇಸ್ ಅ ಪಾಯಿಂಟ್ ಪಿ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇ ವಿ ನೀಡ್ ಟು ಫೈಂಡ್. ಓಕೆ, ಹಿಂಗೆ ಅದನ್ನು ಫೈಂಡ್ ಮಾಡ್ಲಿಕ್ಕೆ ಏನು ಮಾಡ್ಬೇಕು ನಾವೀಗ? ಒಂದು ಗಾಸಿಯನ್ ಸರ್ಫೇಸ್ ಅನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಆ ಗಾಸಿಯನ್ ಸರ್ಫೇಸ್ ಆ ಪಾಯಿಂಟ್ ಪಿ ಅನ್ನ ಇನ್ಕ್ಲೂಡ್ ಮಾಡಿರ್ತದೆ. ದಿಸ್ ಈಸ್ ಅವರ್ ಗಾಸಿಯನ್ ಸ್ಪಿಯರ್. ಓಕೆ, ಅಂಡ್ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟದ ಈ ಪಾಯಿಂಟ್ ಅಲ್ಲಿ. ಅಂಡ್ ಸಪೋಸ್ ದಿಸ್ ಈಸ್ ಏರಿಯಾ, ನೀವು ಡೆಲ್ಟಾ ಎ ಅಂತ ಏನು ಅನ್ಕೋಬಹುದು. ಟು ಡಿರೈವ್ ದಿಸ್, ಏನು ಡಿರೈವ್ ಮಾಡ್ಬೇಕು ನಾವೀಗ? ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಏನು ಸ್ಪಿಯರ್. ಸೊ ದಿಸ್ ಈಸ್ ಅ ಚಾರ್ಜ್ಡ್ ಸ್ಪಿಯರ್. ಔಟ್ಸೈಡ್ ದ ಸ್ಪಿಯರ್ ಎಷ್ಟದ? ದಟ್ ಈಸ್ ಇ ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 4πε0. ಕ್ಯೂ ಅಂದರೆ ಚಾರ್ಜ್, ಅಲ್ಲಿ ಎಷ್ಟು ಸ್ಪಿಯರ್ ಮೇಲೆ ಎಷ್ಟು ಚಾರ್ಜ್ ಅದಲ್ಲ ಆ ಚಾರ್ಜ್ ಅದು ಕ್ಯೂ. ಓಕೆ, ಅಂಡ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್, ಸ್ಮಾಲ್ ಆರ್ ಸ್ಕ್ವೇರ್. ಸ್ಮಾಲ್ ಆರ್ ಸ್ಕ್ವೇರ್ ಸೆಂಟರ್ ಇಂದ ಪಾಯಿಂಟ್ ಪಿ ಇರುವಂತಹ ಡಿಸ್ಟೆನ್ಸ್. ಓಕೆ, ಇದನ್ನು ಡಿರೈವ್ ಮಾಡಲಿಕ್ಕೆ, ಟು ಡಿರೈವ್ ದಿಸ್ ನಮಗೆ ಗೊತ್ತಿರಬೇಕಂತ ವಿಷಯ ಏನಪ್ಪಾ ಅಂದರೆ, ಮೊದಲನೇದ್ದು ಏನು? ಗಾಸ್ ಲಾ ಏನು ಹೇಳುತ್ತೆ? ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು 1/ε0 ಟೈಮ್ಸ್ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್. ಇದು ಗೊತ್ತಿರಬೇಕು. ಮತ್ತು ಎಲೆಕ್ಟ್ರಿಕ್ ಫ್ಲಕ್ಸ್ ಎಕ್ಸ್ಪ್ರೆಷನ್ ಕೂಡ ಗೊತ್ತಿರಬೇಕು, ಇ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ ಅಂತ ಹೇಳಿ. ಇವೆರಡು ಗೊತ್ತಿದ್ರೆ ನಾವು ಈಸಿಲಿ ಇದನ್ನು ನಾವು ಡಿರೈವ್ ಮಾಡ್ಬೋದು. ಓಕೆ, ಸಿ ಫಸ್ಟ್ ಏನಂತ ನೋಡ್ರಿ ಇಲ್ಲಿ. ವೆನ್ ಪಾಯಿಂಟ್ ಪಿ ಲೈಸ್ ಔಟ್ಸೈಡ್ ದ ಸ್ಪೆರಿಕಲ್ ಶೆಲ್, ದಿಸ್ ಇಸ್ ಅ ಸ್ಪೆರಿಕಲ್ ಶೆಲ್ ಅಂಡ್ ಪಾಯಿಂಟ್ ಪಿ ಇಸ್ ಔಟ್ಸೈಡ್ ದ ಸ್ಪೆರಿಕಲ್ ಶೆಲ್. ಕನ್ಸಿಡರ್ ಪಾಯಿಂಟ್ ಪಿ ಔಟ್ಸೈಡ್ ದ ಶೆಲ್ ಅಟ್ ಎ ಡಿಸ್ಟೆನ್ಸ್ ಯಾವುದು? ಸ್ಮಾಲ್ ಆರ್. ಇಲ್ಲಿಂದ ಸೆಂಟರ್ ಓದಿಂದ. ಇಮ್ಯಾಜಿನ್ ಎ ಗಾಸಿಯನ್ ಸರ್ಫೇಸ್ ಆಫ್ ರೇಡಿಯಸ್ ಆರ್. ಒಂದು ಗಾಸಿಯನ್ ಸರ್ಫೇಸನ್ನ ಕನ್ಸಿಡರ್ ಮಾಡ್ರಿ, ಅದರ ರೇಡಿಯಸ್ ಏನಾಗಿರಬೇಕು? ಆರ್ ಆಗಿರಬೇಕು. ದಿಸ್ ಈಸ್ ಯುವರ್ ಗಾಸಿಯನ್ ಸರ್ಫೇಸ್ ಆ್ಯಂಡ್ ಅದರ ರೇಡಿಯಸ್ ಇಸ್ ಟು ಸ್ಮಾಲ್ ಆರ್. ಓಕೆ, ದ ಫ್ಲಕ್ಸ್ ಥ್ರೂ ದ ಗಾಸಿಯನ್ ಸರ್ಫೇಸ್ ಏನು ಬರೀತಾರೆ? ಈ ಫ್ಲಕ್ಸ್ ಇಸ್ ಈಕ್ವಲ್ ಟು ಇ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು 4πr² ಅಂತ ಡೈರೆಕ್ಟ್ ಆಗಿ ಬರೀತಾ ಇದ್ದೀವಿ. ಓಕೆ, ಯಾಕೆ 4πr² ಬರೀತಾ ಇದ್ರಿ? ಈ ಗಾಸಿಯನ್ ಸ್ಪಿಯರ್ದ ಸರ್ಫೇಸ್ ಏರಿಯಾ ಏನದಲ್ಲ, ದಟ್ ಈಸ್ 4πr². ಯಾಕ್ರಿ ಹೀಗೆ ಹಾಗೆ ಹಾಕೋದು? ಬಿಕಾಸ್ ನೋಡ್ರಿ, ದ ಡಿಸ್ಟೆನ್ಸ್ ಸೆಂಟರ್ ಆಫ್ ದ ಸ್ಪಿಯರ್ ಇಂದ ಈ ಪಾಯಿಂಟ್ ಪಿ ಇರುವಂಥ ಡಿಸ್ಟೆನ್ಸ್ ಎಷ್ಟದ? ಈ ಸ್ಪಿಯರ್ದ ರೇಡಿಯಸ್ ಎಷ್ಟದ? ಆರ್ ಅದ. ಆ್ಯಂಡ್ ಸ್ಪಿಯರ್ದ ಏರಿಯಾ ನಿಮಗೆ ಗೊತ್ತು 4πr². ಓಕೆ, ನೀವು ಇದನ್ನು ಹೀಗೂ ಡಿರೈವ್ ಮಾಡಿರ್ಬೋದು. ಒಂದು ಸ್ಮಾಲ್ ಏರಿಯಾ ಡೆಲ್ಟಾ ಎ ಕನ್ಸಿಡರ್ ಮಾಡ್ತೀರಿ, ಆ್ಯಂಡ್ ಅದನ್ನೇ ನೀವು ಹೇಗೆ ಬರೆದಿರ್ತೀರಿ? ದಟ್ ಈಸ್ ಈಕ್ವಲ್ ಟು ಇ ಇಂಟು ಸಮೇಷನ್ ಆಫ್ ಡೆಲ್ಟಾ ಎ, ಆ್ಯಂಡ್ ದಟ್ ಡಿ ಸಮೇಷನ್ ಆಫ್ ಡೆಲ್ಟಾ ಇಸ್ ನಥಿಂಗ್ ಬಟ್ ವಾಟ್? 4πr². ಅದು ಆ ರೀತಿನೂ ಬರೆದಿರ್ತಾರೆ. ಓಕೆ, ಆ್ಯಂಡ್ ಇದು ಫಸ್ಟ್ ಇಕ್ವೇಷನ್ ಅಂತ ತಗೊಂಡು ನಾವು ಡೈರೆಕ್ಟ್ ಆಗಿ ತಗೊಳ್ತಾ ಇದ್ದೀವಿ. ಆ್ಯಂಡ್ ದಿಸ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ದ ಏರಿಯಾ ಆಫ್ ದ ಗಾಸಿಯನ್ ಸರ್ಫೇಸ್. ಅಕಾರ್ಡಿಂಗ್ ಟು ಗಾಸ್ ಲಾ, ಫ್ಲಕ್ಸ್ ಇಸ್ ಈಕ್ವಲ್ ಟು 1/ε0 ಟೈಮ್ಸ್ ಆಫ್ ಕ್ಯೂ, ಅಂದರೆ ಕ್ಯೂ ಡಿವೈಡೆಡ್ ಬೈ ε0 ಬರೀತಾ ಇದ್ದೀರಿ. ಹಿಯರ್ ಇಕ್ವೇಷನ್ 1 and 2 ನೋಡ್ರಿ. ಇಕ್ವೇಷನ್ 1 ಅನ್ನು ನೋಡ್ರಿ, ಇಕ್ವೇಷನ್ 2 ನೋಡ್ರಿ. ಫ್ಲಕ್ಸ್, ಹಿಯರ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಇ ಇಂಟು 4πr², ಇಲ್ಲೇ q/ε0. ಓಕೆ, ಇ ಈಸ್ ಈಕ್ವಲ್ ಟು 4πr² ಇಸ್ ಈಕ್ವಲ್ ಟು q/ε0 ಬರೀಬೋದಾ? ಫ್ರಮ್ ಇಕ್ವೇಷನ್ 1 and 2 ಬರೀಬೋದು. ಆ್ಯಂಡ್ ಹಿಯರ್ ಇದನ್ನ ಇ ಅನ್ನ ಇಲ್ಲೇ ಇಡೋನು, 4πr² ಇಲ್ಲಿ ತಗೋರಿ, ಅರೇಂಜ್ ಮಾಡ್ರಿ. ಯು ವಿಲ್ ಗೆಟ್ ದಟ್ ಇ ಈಸ್ ಈಕ್ವಲ್ ಟು 1/4πε0 q ಡಿವೈಡ್ ಬೈ r². ದಿಸ್ ಈಸ್ as if the entire charge of the shell is concentrated as its center. ನಿಮಗೆ ಹೇಗೆ ಅನಿಸ್ತಾ ಇದೆ ಎಕ್ಸ್ಪ್ರೆಷನ್ ನೋಡಿದರೆ? ಎಂಟೈರ್ ಚಾರ್ಜು, ಈ ಚಾರ್ಜ್ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರೋದು ಇಲ್ಲೇ ಕಾನ್ಸಂಟ್ರೇಟ್ ಆಗೈತೇನೋ ಅಂತ ಅನಿಸ್ತದ ಆ ಎಕ್ಸ್ಪ್ರೆಷನ್ ನೋಡಿದರೆ. ಓಕೆ, ಆ್ಯಂಡ್ ಮತ್ತೊಂದದ ಏನು? ಪಾಯಿಂಟ್ ಪಿ ಆನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್ ಇದೆ ಅಂತ ಅನ್ಕೊಳ್ಳೋಣ ನಾವೀಗ. ವೆನ್ ಪಾಯಿಂಟ್ ಪಿ ಲೈಸ್ ಆನ್ ದ ಸರ್ಫೇಸ್ ಆಫ್ ಅ ಶೆಲ್, ಅವಾಗ ಏನಾಗುತ್ತೆ? ಈ ಸ್ಮಾಲ್ ಆರ್ ಈಸ್ ನಿಯರ್ಲಿ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಆಗುತ್ತೆ. ಕ್ಯಾಪಿಟಲ್ ಆರ್ ಈಸ್ ದ ರೇಡಿಯಸ್ ಆಫ್ ದ ಶೆಲ್. ಓಕೆ, ಇಲ್ಲಿ ನೋಡ್ಬೋದು ನೀವು ದಟ್ ಕ್ಯಾಪಿಟಲ್ ಆರ್ ಏನಿದು ರೇಡಿಯಸ್ ಆಫ್ ದ ಸ್ಪೆರಿಕಲ್ ಶೆಲ್. ಓಕೆ, ಅದನ್ನು ನಾವು ಡ್ರಾ ಮಾಡಿಬಿಡೋರು. ಹಿಯರ್ ದಿಸ್ ಕ್ಯಾಪಿಟಲ್ ಆರ್ ಈಸ್ ದ ರೇಡಿಯಸ್ ಆಫ್ ದ ಸ್ಪೆರಿಕಲ್ ಶೆಲ್. ಹೀಗೆ ಮಾಡಿದಾಗ ಏನಾಯಿತು? ಸ್ಮಾಲ್ ಆರ್ ನಿಯರ್ಲಿ ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್ ಆಯಿತು. ಆ್ಯಂಡ್ ನಿಮ್ಗೆ ಗೊತ್ತು ಗಾಸ್ ಲಾ, ಫ್ಲಕ್ಸ್ ಇಸ್ ಈಕ್ವಲ್ ಟು 1/ε0 ಟೈಮ್ಸ್ ಆಫ್ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್. ಆ್ಯಂಡ್ ಏರಿಯಾ ಏನಾಗುತ್ತೆ ಇದರದು? ಹಿಯರ್ ಫ್ಲಕ್ಸ್, ಐ ಕ್ಯಾನ್ ಆಲ್ಸೋ ರೈಟ್ ಇಟ್ ಲೈಕ್ ದಿಸ್, ಇ ಈಸ್ ಈಕ್ವಲ್ಸ್ ಟು ಇ ಇಂಟು 4πr² ಅಂತ ಬರಿತೀನಿ. ಈ ಸ್ಪಿಯರ್ದು ಏನು ಸರ್ಫೇಸ್ ಏರಿಯಾ. ಆ್ಯಂಡ್
you can write the equation that E is equals to 1 by 4 pi epsilon naught Q divided by epsilon naught ಬರಿಬೋದು. And here this ಇದೇನದಲ್ಲ Q divided by 4 pi r square. Q ಅಂದರೆ ಟೋಟಲ್ ಚಾರ್ಜ್ ಇದ್ರ ಮೇಲೆ ಆ ಸ್ಪಿಯರ್ ಮೇಲೆ ಇರೋದು, 4 pi r square ಏರಿಯಾ ಇದು. ಓಕೆ, Q ಬೈ ಏರಿಯಾ ಅಂದರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಅಂತ ಬರಿತಾ ಇದ್ವಿ. ಹಾಗಾಗಿ ಎಕ್ಸ್ಪ್ರೆಷನ್ ಯಾವಾಗಿದು, ವೆನ್ ದ ಪಾಯಿಂಟ್ ಪಿ ಲೈ ಆನ್ ದ ಸ್ಪೆರಿಕಲ್ ಶೆಲ್ ಇದ್ದಾಗ, ಪಾಯಿಂಟ್ ಪಿ ಇಲ್ಲಿದ್ದಾಗ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಇ ಈಸ್ ಈಕ್ವಲ್ ಟು ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಅಂತ ನಾವು ಹೇಳ್ಬೋದು. ಓಕೆ, ಸಪೋಸ್ ಇನ್ನೊಂದು ಪಾಯಿಂಟ್ ಅದ ಇಲ್ಲೇ, ವೆನ್ ಪಾಯಿಂಟ್ ಪಿ ಲೈಸ್ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್, ಪಾಯಿಂಟ್ ಪಿ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್ ಅಂತ ಅನ್ಕೊಳ್ಳಿ. ಸಪೋಸ್ ಪಾಯಿಂಟ್ ಪಿ ಎಲ್ಲಿದೆ, ಇಲ್ಲಿದೆ, ದಟ್ ಈಸ್ ಇನ್ಸೈಡ್ ದ ಶೆಲ್. ಓಕೆ, ನೀವು ಇಲ್ಲಿ ಗಮನಿಸ್ಬೋದು, ಏನು ಗಮನಿಸ್ಬೋದು, ಸಿ ಇಲ್ಲಿ ಶೆಲ್ ಮೇಲೆ ಏನದ ಚಾರ್ಜಸ್ ಡಿಸ್ಟ್ರಿಬ್ಯೂಟ್ ಆಗಿದಾವು. ದಿಸ್ ಡಾಟೆಡ್ ಏನು ಸ್ಪಿಯರ್ ಕಾಣಿಸ್ತದೆ ಅಲ್ಲ, ಪಾಯಿಂಟ್ ಪಿ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀರಿ. ಈಗ ಇದು ಗಾಸಿಯನ್ ಸರ್ಫೇಸ್ ಆಗುತ್ತೆ ನಮ್ದು. ದಿಸ್ ಇಸ್ ದ ಗಾಸಿಯನ್ ಸರ್ಫೇಸ್. ಹಿಯರ್ ಯು ಕ್ಯಾನ್ ಸಿ ದಿಸ್ ಇಸ್ ದ ಗಾಸಿಯನ್ ಸರ್ಫೇಸ್. ವಾಟ್ ಇಸ್ ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಿಸ್ ಗಾಸಿಯನ್ ಸರ್ಫೇಸ್? ನಥಿಂಗ್, ಏನೂ ಇಲ್ಲ. ಕ್ಯೂ ಈಸ್ ಈಕ್ವಲ್ ಟು 0 ಅದ. ಇಫ್ ಕ್ಯೂ ಈಸ್ ಈಕ್ವಲ್ ಟು 0 ಆದರೆ ಫ್ಲಕ್ಸ್ ಈಸ್ ಈಕ್ವಲ್ ಟು 0 ಆಯಿತು. ಹಾಗಾಗಿ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್ ಎಲೆಕ್ಟ್ರಿಕ್ ಫೀಲ್ಡ್ E is equal to 0 ಆಯಿತು. ವೆನ್ ಪಾಯಿಂಟ್ ಪಿ ಲೈಸ್ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ. ಓಕೆ, ಮತ್ತೆ ನಾನು ರಿಪೀಟೆಡ್ ಆಗಿ ಹೇಳೋದು ಒಂದೇ ವಿಷಯ, ಕ್ವಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಕೇಳಿರೋದೇನು, ಅರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಥಿನ್ ಸ್ಪೆರಿಕಲ್, ದಿಸ್ ಇಸ್ ಅ ಥಿನ್ ಸ್ಪೆರಿಕಲ್ ಶೆಲ್ ಅಟ್ ಎ ಪಾಯಿಂಟ್ ಔಟ್ಸೈಡ್ ದ ಸ್ಪೆರಿಕಲ್ ಶೆಲ್ ಯೂಸಿಂಗ್ ಗಾಸ್ ಲಾ ಅಂಡ್ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಇಟ್ ಸರ್ಫೇಸ್. ಓಕೆ, ಡೈರೆಕ್ಟ್ ಆಗಿ ನೀವು ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟದ, E is equal to sigma divided by epsilon naught ಅದ. ಆ್ಯಂಡ್ ನೆಕ್ಸ್ಟ್ ಮತ್ತೊಂದು ಏನು ಕೇಳಿದಾರ, ಆ್ಯಂಡ್ ಇನ್ಸೈಡ್ ದ ಸರ್ಫೇಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನದ, ಇನ್ಸೈಡ್ ದ ಸ್ಪೆರಿಕಲ್ ಶೆಲ್ ಎಲೆಕ್ಟ್ರಿಕ್ ಫೀಲ್ಡ್ ಏನದ, E is equal to 0 ಅದ. ಓಕೆ, ಆ್ಯಂಡ್ ರಿಪೀಟೆಡ್ ಆಗಿ ಹೇಳೋದು, ಕ್ವಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನೀವು ಇದನ್ನ ನೋಡಬೇಕು. ನೆಕ್ಸ್ಟ್ ಒನ್ ಇಸ್ ಸ್ಪ್ಲಿಟ್ ಕ್ವಶನ್. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕ್ರಿಚಾಫ್ಸ್ ಕರೆಂಟ್ ಲಾ ಅಥವಾ ಕ್ರಿಚಾಫ್ಸ್ ಜಂಕ್ಷನ್ ರೂಲ್. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಟ್ ಜಂಕ್ಷನ್ ರೂಲ್? ಇದು 1. ಇನ್ನೊಂದು ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕ್ರಿಚಾಫ್ಸ್ ವೋಲ್ಟೇಜ್ ಲಾ ಅಥವಾ ಕ್ರಿಚಾಫ್ಸ್ ಲೂಪ್ ರೂಲ್ ಅಂತಲೂ ಕರಿತಾ ಇದ್ದೀವಿ. ವಾಟ್ ಈಸ್ ದ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ದ ಕ್ರಿಚಾಫ್ಸ್ ಲೂಪ್ ರೂಲ್? ಇದನ್ನು 2 ಮಾರ್ಕ್ಸಲ್ಲಿಯೂ ಕೂಡ ಈ ರೀತಿ ಸ್ಪ್ಲಿಟ್ ಕ್ವಶನ್ ಕೇಳ್ಬೋದು, 3 ಮಾರ್ಕ್ಸಲ್ಲಿ ಕೇಳ್ಬೋದು. ಅದನ್ನು ಎಲ್ಲ ಕೂಡಿ ನಾವು 5 ಮಾರ್ಕ್ಸಲ್ಲಿ ಅರೇಂಜ್ ಮಾಡಿದ್ದೀವಿ. ಫಸ್ಟ್ ಒನ್ ಯಾವುದು, ಕ್ರಿಚಾಫ್ಸ್ ಕರೆಂಟ್ ಲಾ ಅಥವಾ ಕ್ರಿಚಾಫ್ಸ್ ಜಂಕ್ಷನ್ ರೂಲ್ ಏನು ಹೇಳುತ್ತೆ ನೋಡ್ರಿ. ವೆರಿ ಸಿಂಪಲ್ ಸ್ಟೇಟ್ಮೆಂಟ್ ಇದೆ. ದ ಆಲ್ಜಿಬ್ರಿಕ್ ಸಮ್ ಆಫ್ ಆಲ್ ಕರೆಂಟ್ಸ್ ಅಟ್ ಅ ಜಂಕ್ಷನ್ in a closed electric circuit is 0. Say that is just you can write summation of I is equal to 0 ಅಂತ ಬರೀತಾ ಇದ್ದೀವಿ. ಸಪೋಸ್ ಇದೇನೋ ಅದ, ಒಂದು ಜಂಕ್ಷನ್ ಅದ. ಏನ್ರಿ ಜಂಕ್ಷನ್ ಅಂದರೆ 3 ಅಥವಾ 3ಕ್ಕಿಂತ ಹೆಚ್ಚು ಕಂಡಕ್ಟರ್ಗಳು ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಾ ಇದ್ರೆ ಸರ್ಕ್ಯೂಟಲ್ಲಿ, ಅದನ್ನ ನಾವು ಜಂಕ್ಷನ್ ಅಂತ ಕರಿತೀವಿ. ದಿಸ್ ಈಸ್ ಅ ಜಂಕ್ಷನ್. ಇದು ಏನು ಕರಿತೀವಿ ನಾವು, ಜಂಕ್ಷನ್ ಅಂತ ಹೇಳ್ತೀವಿ. ಓಕೆ, ಅಥವಾ ನೋಡ್ ಅಂತಲೂ ಹೇಳ್ತೀವಿ. ಏನಂತ ಹೇಳ್ತಾ ಇದೆ ಇಲ್ಲಿ, algebraic sum of all the currents at a junction in a closed electric circuit is 0. ಓಕೆ, ಇದನ್ನ ಈ ರೀತಿನೂ ಸ್ಟೇಟ್ಮೆಂಟ್ ಹೇಳ್ಬೋದು ನಾವು. ಯಾವ ರೀತಿ ನೀವು ಗಮನಿಸಬಹುದು, ಇಲ್ಲಿ ಕರೆಂಟ್ ಎಂಟ್ರಿ ಆಗ್ತಾ ಇದ್ರೆ ನಾವು ಅದನ್ನ ಪಾಸಿಟಿವ್ ಅಂತ ತಗೋತಾ ಇದೀವಿ ನೋಡ್ರಿ. ಹಿಯರ್ ಪ್ಲಸ್ ತಗೋತಾ ಇದ್ರಿ, ಕರೆಂಟ್ ಎಂಟ್ರಿ ಆಗ್ತಾ ಇದ್ರೆ ಕರೆಂಟ್ ಎಂಟ್ರಿ ಆಗೋದನ್ನ ಪ್ಲಸ್. ಓಕೆ, I1 ಮತ್ತು I2 ಏನದ, ಹಿಯರ್ I1 ಮತ್ತು I2 ಎರಡು ಪ್ಲಸ್ ಅಲ್ಲಿ ತಗೊಂಡಿವಿ. I3 ಕೂಡ ಎಂಟ್ರಿ ಆಗ್ತಾ ಇದೆ, ಅದು ಕೂಡ ಪ್ಲಸ್ ಅಂತ ಬರ್ದಿವಿ. ಆ್ಯಂಡ್ ಹಿಯರ್ I4 ಅನ್ನ ಮೈನಸ್ ಅಂತ ಬರೀತಾ ಇದೀವಿ. ಓಕೆ, I4 ಅದು ಈ ಜಂಕ್ಷನ್ ಇಂದ ಹೊರಗಡೆ ಹೋಗ್ತಾ ಇದೆ, ಹಾಗಾಗಿ I4 ಅನ್ನ ಮೈನಸ್ ಅಂತ ಬರೀತಾ ಇದ್ವಿ. I5 ಕೂಡ ಹೊರಗಡೆ ಹೋಗ್ತಾ ಇದೆ, ಅದರಿಂದ ಮೈನಸ್ I5 ಬರೆದಿವಿ. ಇದು ಮತ್ತೆ ನಾನು ಈ I4 ಮತ್ತು I5 ನ ಇಲ್ಲಿ ರೈಟ್ ಸೈಡ್ ತಗೊಂಡ್ರೆ ಏನಾಗುತ್ತೆ ನೋಡ್ರಿ, I1 ಪ್ಲಸ್ I2 ಪ್ಲಸ್ I3 ಈಸ್ ಈಕ್ವಲ್ ಟು I4 ಪ್ಲಸ್ I5 ಆಗುತ್ತೆ. ದ ಸೇಮ್ ಸ್ಟೇಟ್ಮೆಂಟ್ ಅನ್ನ, ಇದೇ ಸೇಮ್ ಸ್ಟೇಟ್ಮೆಂಟ್ ಹೀಗೂ ಹೇಳ್ಬೋದು. ದ ಸಮ್ ಆಫ್ ಕರೆಂಟ್ ಎಂಟ್ರಿಂಗ್ ದ ಜಂಕ್ಷನ್ ಈಸ್ ಈಕ್ವಲ್ ಟು ಸಮ್ ಆಫ್ ಕರೆಂಟ್ ಲಿವಿಂಗ್ ದ ಜಂಕ್ಷನ್ ಅಂತೂ ಕೂಡ ನಾವು ಇದನ್ನ ಬರೀಬಹುದು. ಏನಿದು ನಮ್ಮ ಕ್ರಿಚಾಫ್ಸ್ ಕರೆಂಟ್ ಲಾ ಅಥವಾ ಕ್ರಿಚಾಫ್ಸ್ ಜಂಕ್ಷನ್ ರೂಲ್ ಅಂತ ಅಥವಾ ಕ್ರಿಚಾಫ್ಸ್ ನೋಡ್ ರೂಲ್ ಅಂತ ಕರಿತೀವಿ. ಇಲ್ಲಿ ಸೈನ್ ಕನ್ವೆನ್ಷನ್ ಏನು ಹೇಳ್ತಾ ಇದೆ ನೋಡ್ರಿ, ಕರೆಂಟ್ ಎಂಟ್ರಿಂಗ್ ದ ಜಂಕ್ಷನ್ ಇಸ್ ಟೇಕನ್ ಆಸ್ ಪಾಸಿಟಿವ್. ಕರೆಂಟ್ ಜಂಕ್ಷನ್ ಒಳಗಡೆ ಬರ್ತಾ ಇದ್ರೆ ಪಾಸಿಟಿವ್ ತಗೊಳ್ತಾ ಇದ್ದೀರಿ. ಕರೆಂಟ್ ಲಿವಿಂಗ್ ದ ಜಂಕ್ಷನ್, ಕರೆಂಟ್ ಹೊರಗಡೆ ಹೋಗ್ತಾ ಇದ್ರೆ, ಜಂಕ್ಷನ್ ಇಂದ ಕರೆಂಟ್ ಹೊರಗಡೆ ಹೋಗ್ತಾ ಇದ್ರೆ ಅದನ್ನ ನೆಗೆಟಿವ್ ತಗೊಳ್ತಾ ಇದ್ದೀರಿ. ದಟ್ ಇಸ್ ಅವರ್ ಸೈನ್ ಕನ್ವೆನ್ಷನ್. ಅಂಡ್ ನೆಕ್ಸ್ಟ್, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಜಂಕ್ಷನ್ ರೂಲ್? ಜಂಕ್ಷನ್ ರೂಲ್ ಸಿಗ್ನಿಫಿಕೆನ್ಸ್ ಏನಂತ ಹೇಳುತ್ತೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಹೇಳುತ್ತೆ. ದಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಜಂಕ್ಷನ್ ರೂಲ್. ಇದನ್ನು ಕೂಡ ನೀವು ಸರಿಯಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಅದರಲ್ಲಿ ಥರ್ಡ್ ಒನ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕ್ರಿಚಾಫ್ಸ್ ವೋಲ್ಟೇಜ್ ಲಾ. ಅದನ್ನು ನಾವು ಲೂಪ್ ರೂಲ್ ಅಂತಲೂ ಕರಿತಾ ಇದೀವಿ ಅಥವಾ ಮೆಶ್ ರೂಲ್ ಅಂತಲೂ ಹೇಳ್ತೀವಿ. ಏನಂತ ಹೇಳ್ತಾ ಅರ್ಥ ಮಾಡ್ಕೊರಿದು,
ದ ಆಲ್ಜಿಬ್ರಿಕ್ ಸಮ್ ಆಫ್ ಆಲ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಆಲ್ ಎಲಿಮೆಂಟ್ಸ್ ಅಂಡ್ EMF ಆಫ್ ಆಲ್ ಸೋರ್ಸಸ್ ಇನ್ ಎ ಕ್ಲೋಸ್ಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇಸ್ 0 ಅಂತ ಹೇಳ್ತಾ ಇದೀವಿ. ಅಂದ್ರೆ ಆಲ್ಜಿಬ್ರಿಕ್ ಸಮ್ ಆಫ್ ಆಲ್ ದ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದ ಎಲಿಮೆಂಟ್ಸ್ ಪ್ಲಸ್ ಆಲ್ಜಿಬ್ರಿಕ್ ಸಮ್ ಆಫ್ ದ EMFs ಅಕ್ರಾಸ್ ದ ಬ್ಯಾಟ್ರಿ ಅಥವಾ ಸೆಲ್ ಏನಾಗುತ್ತೆ ಇಸ್ ಈಕ್ವಲ್ ಟು 0 ಅಂತೆ. ಅದನ್ನು ನಾವು ಹೀಗೆ ಬರಿತಾ ಇದೀವಿ, ಸಮೇಷನ್ ಆಫ್ IR ಪ್ಲಸ್ ಸಮೇಷನ್ ಆಫ್ EMFs ಇಸ್ ಈಕ್ವಲ್ ಟು 0 ಅಂತ ಬರಿತಾ ಇದೀವಿ. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಫಸ್ಟ್ ಸೈನ್ ಕನ್ವೆನ್ಷನ್ ನೋಡೋಣ, ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಇದ್ರ ಕ್ಲಿಯರಿಟಿ ಸಿಗುತ್ತೆ. ಓಕೆ, ಇಲ್ಲಿ ನೋಡ್ರಿ ಏನಂತ ಹೇಳುತ್ತೆ ಇದು ಒಂದು ಸೆಲ್ ಅದ. ನೀವು ಸರ್ಕ್ಯೂಟ್ ಅಲ್ಲಿ ನೆಗೆಟಿವ್, ದಿಸ್ ನೆಗೆಟಿವ್ ಟರ್ಮಿನಲ್, ಇದು ಪಾಸಿಟಿವ್ ಟರ್ಮಿನಲ್. ನೀವು ಸರ್ಕ್ಯೂಟ್ ಅಲ್ಲಿ ನೆಗೆಟಿವ್ ಟರ್ಮಿನಲ್ ಇಂದ ಪಾಸಿಟಿವ್ ಟರ್ಮಿನಲ್ ಹೋಗ್ತಾ ಇದ್ರೆ ಅದನ್ನ ನಾವು EMF ಪಾಸಿಟಿವ್ ಅಂತ ತಗೊಂತೀವಿ. ಇದನ್ನ ನಾವು ರೈಸ್ ಇನ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ರೈಸ್ ಇನ್ ಪೊಟೆನ್ಷಿಯಲ್ ನ ಪಾಸಿಟಿವ್ ತಗೋರಿ ಅಂತ ಹೇಳ್ತಾರೆ. ಓಕೆ, ಮತ್ತೊಂದು, ನೀವು ಇದನ್ನ ಹೇಗೆ ಬರ್ತಾ ಇದ್ದೀರಿ, ಆ ಸರ್ಕ್ಯೂಟ್ ಅಲ್ಲಿ ಯಾವುದೋ ಒಂದು ಸರ್ಕ್ಯೂಟ್ ಅಲ್ಲಿ ಮೊದಲು ಪ್ಲಸ್ ಟರ್ಮಿನಲ್ ದಿಂದ ಆನಂತರ ನೆಗೆಟಿವ್ ಟರ್ಮಿನಲ್, ಓಕೆ, ಪಾಸಿಟಿವ್ ಟರ್ಮಿನಲ್ ದಿಂದ ನೆಗೆಟಿವ್ ಟರ್ಮಿನಲ್ ಹೋಗ್ತಾ ಇದ್ರೆ, ಈ ಡೈರೆಕ್ಷನ್ ಹೋಗ್ತಾ ಇದ್ರೆ ಅದನ್ನ ನಾವು ಫಾಲ್ ಇನ್ ಪೊಟೆನ್ಷಿಯಲ್, ಅದನ್ನ ನೆಗೆಟಿವ್ EMF, ಓಕೆ, ಫಾಲ್ ಇನ್ ಪೊಟೆನ್ಷಿಯಲ್ ನೆಗೆಟಿವ್ ಅಂತ ತಗೊಳ್ತಾ ಇದೀವಿ. ಅದೇ ರೀತಿ ಈ ರೆಸಿಸ್ಟರ್ ಅಲ್ಲಿ ಕರೆಂಟು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅದೇ ಡೈರೆಕ್ಷನ್ ಅಲ್ಲಿ ನೀವು ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಾ ಇದ್ರೆ ಫಾಲ್ ಇನ್ ಪೊಟೆನ್ಷಿಯಲ್. ನೋಡ್ರಿ, ನೀರು ಕೆಳಗಡೆ ಬೀಳ್ತಾ ಇದೆ, ಅದೇ ಡೈರೆಕ್ಷನ್ ನೀವು ಹೋಗ್ತಾ ಇದ್ರೆ ನೀವು ಫಾಲ್ ಆಗ್ತಾ ಇದ್ರೆ, ದಟ್ ಇಸ್ ಫಾಲ್ ಇನ್ ಪೊಟೆನ್ಷಿಯಲ್ ನಾವು ನೆಗೆಟಿವ್ ಅಂತ ತಗೊಳ್ತಾ ಇದೀವಿ. ಓಕೆ, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಅಂಡ್ ಇಫ್ ಯು ಆರ್ ಮೂವಿಂಗ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಕರೆಂಟ್, ಅವಾಗ ರೈಸ್ ಇನ್ ಪೊಟೆನ್ಷಿಯಲ್ ನಾವು ಪಾಸಿಟಿವ್ ಅಂತ ತಗೊಳ್ತೀವಿ. ರೈಸ್ ಇನ್ ಪೊಟೆನ್ಷಿಯಲ್ ಟೇಕನ್ ಆಸ್ ಪಾಸಿಟಿವ್, ಫಾಲ್ ಇನ್ ಪೊಟೆನ್ಷಿಯಲ್ ಟೇಕನ್ ಆಸ್ ನೆಗೆಟಿವ್. ಓಕೆ, ಇಷ್ಟು ಸೈನ್ ಕನ್ವೆನ್ಷನ್ ನಿಮಗೆ ಸರಿಯಾಗಿ ಅರ್ಥ ಆದ್ರೆ ಒಂದು ಎಕ್ಸಾಂಪಲ್ ನೋಡೋಣ. ಸೇ ದಿಸ್ ಈಸ್ ಒನ್ ಸಿಂಪಲ್ ಸರ್ಕ್ಯೂಟ್ ಅದ ನಮ್ದು. ಇಲ್ಲಿ ನೀವು ಸೇ ದಿಸ್ ಈಸ್ ಯುವರ್ ಆನ್ ಅಪ್ಲೈಯಿಂಗ್ ಲೂಪ್ ರೂಲ್ ಟು ದ ಲೂಪ್. ಯಾವುದು? ಸೇ ದಿಸ್ ಈಸ್ ABCDA ಅಂತ ಒಂದು ಲೂಪ್ ಅದ. ಇದಕ್ಕೆ ನಾವು ಲೂಪ್ ರೂಲ್ ಅಪ್ಲೈ ಮಾಡೋಣ. ಓಕೆ, ಈಗ ನೀವು A ದಿಂದ B ಹೋಗ್ತಾ ಇದ್ದಾರೆ. ಓಕೆ, ನೀವು ಹೀಗೂ ಹೋಗ್ಬೋದು, ಏನು ಸಮಸ್ಯೆ ಇಲ್ಲ. ಓಕೆ, ದಟ್ ಇಸ್ ಯುವರ್ ಕನ್ವಿನಿಯಂಟ್. ಓಕೆ, ನೀವು A ದಿಂದ B ಹೋಗಿ ಲೂಪ್ ಏನು ತಗೊಂಡಿರಿ, ABCDA ಅಂತ ಲೂಪ್ ತಗೊಂಡಿರಿ. ಹಾಗಾಗಿ ಇದನ್ನು ಬೆಟರ್ ವಿಲ್ ರೈಟ್ ಇಟ್ ಲೈಕ್ ದಿಸ್, ABCDA. ಓಕೆ, ಈಗ ಇದರಲ್ಲಿ A ದಿಂದ ನೀವು B ಹೋಗ್ತಾ ಇದ್ದೀರಿ. A ದಿಂದ B ಹೋಗ್ತಾ ಇದ್ದೀರಿ, EMF ನೋಡ್ರಿ, ಇದು ನೆಗೆಟಿವ್ ಅದ, ಇದು ಪಾಸಿಟಿವ್. ನೆಗೆಟಿವ್ ದಿಂದ ಪಾಸಿಟಿವ್ ಹೋಗ್ತಾ ಇದ್ದೀರಿ, ರೈಸ್ ಇನ್ ಪೊಟೆನ್ಷಿಯಲ್ EMF ನ ಪ್ಲಸ್ E ಅಂತ ತಗೊಳ್ತೀರಿ. ಓಕೆ, ನೋಡ್ರಿ, EMF ನ ಪ್ಲಸ್ E ಅಂತ ತಗೊಳ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಆಲ್ರೆಡಿ ನಾವು ಕರೆಂಟ್ ಡೈರೆಕ್ಷನ್ ಅದ, ಕರೆಂಟ್ ಈ ಡೈರೆಕ್ಷನ್ ಹೋಗ್ತಾ ಇದೆ. ಅದೇ ಡೈರೆಕ್ಷನ್ ನೀವು A ದಿಂದ B ಹೋಗ್ತಾ ಇದ್ರಿ, ಅದು ಫಾಲ್ ಇನ್ ಪೊಟೆನ್ಷಿಯಲ್ ಆಗುತ್ತೆ. ಫಾಲ್ ಇನ್ ಪೊಟೆನ್ಷಿಯಲ್ ನಾನು -I1 ಇಂಟು R1 ಅಂತ ತಗೊಳ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ A ದಿಂದ B ಬಂದ್ರಿ, B ದಿಂದ C ಏನೂ ಇಲ್ಲ, ಬಿಟ್ಬಿಡ್ರಿ. ಓಕೆ, C ದಿಂದ D ಹೋಗ್ತಾ ಇದ್ದೀರಿ. C ದಿಂದ D ಹೋಗುವಾಗ ಕರೆಂಟ್ ನಿಮ್ಮ ಅಪೋಸಿಟ್ ಬರ್ತಾ ಇದೆ. ಕರೆಂಟ್ ಅಪೋಸಿಟ್ ನೀವು ಹೋಗ್ತಾ ಇದ್ರೆ ಅಂದ್ರೆ ರೈಸ್ ಇನ್ ಪೊಟೆನ್ಷಿಯಲ್, ದ ಪ್ರೊಡಕ್ಟ್ ಆಫ್ R ಇನ್ ರೈಸ್ ಇನ್ ಪೊಟೆನ್ಷಿಯಲ್ ಆಗುತ್ತಾ, ಅದನ್ನ ಪ್ಲಸ್ ಅಂತ ತಗೊಳ್ತಾ ಇದ್ದೀರಿ. ದಟ್ ಈಸ್ ಪ್ಲಸ್ I2 ಇಂಟು R2 ತಗೊಳ್ತಾ ಇದ್ದೀರಿ. ಆ್ಯಂಡ್ ಇಲ್ಲಿ ಫಸ್ಟ್ ಪಾಸಿಟಿವ್ ಟರ್ಮಿನಲ್ ಬಂತು, ಅನಂತರ ನೆಗೆಟಿವ್ ಟರ್ಮಿನಲ್ ಬಂತು. ನೀವು ಪಾಸಿಟಿವ್ ದಿಂದ ನೆಗೆಟಿವ್ ಟರ್ಮಿನಲ್ ಹೋಗ್ತಾ ಇದ್ದೀರಿ ಸೆಲ್ ಅಲ್ಲಿ, ಅದು ಫಾಲ್ ಇನ್ ಪೊಟೆನ್ಷಿಯಲ್. ಆ ಫಾಲ್ ಇನ್ ಪೊಟೆನ್ಷಿಯಲ್ ನೀವು ನೆಗೆಟಿವ್ -E2 ಅಂತ ತಗೋತಾ ಇದ್ದೀರಿ. ಆ್ಯಂಡ್ A ದಿಂದ D ಮತ್ತೇನು ಇಲ್ಲ, ದಟ್ಸ್ ಈಕ್ವಲ್ ಟು 0. ಏನ್ರಿದು? ದಿಸ್ ಈಸ್ ಯುವರ್ ಸೆಕೆಂಡ್ ರೂಲ್. ಯಾವುದು ಸೆಕೆಂಡ್ ರೂಲ್ ಕರಿತೀವಿ, ಅಥವಾ ನಾವು ಅದನ್ನ ಕ್ರಿಚಾಫ್ಸ್ ವೋಲ್ಟೇಜ್ ಲಾ ಅಥವಾ ಕ್ರಿಚಾಫ್ಸ್ ಲೂಪ್ ರೂಲ್ ಅಂತ ಕರಿತಾ ಇದ್ದೀವಿ. ಏನಂತ ಹೇಳುತ್ತೆ, ದ ಆಲ್ಜಿಬ್ರಿಕ್ ಸಮ್ ಆಫ್ ದ ಪೊಟೆನ್ಷಿಯಲ್ ಡ್ರಾಪ್ ಪ್ಲಸ್ ಆಲ್ಜಿಬ್ರಿಕ್ ಸಮ್ ಆಫ್ ದ EMFs ಇನ್ ಎ ಕ್ಲೋಸ್ಡ್ ಲೂಪ್ ಇಸ್ ಈಕ್ವಲ್ ಟು 0 ಅಂತ. ಆ್ಯಂಡ್ ಇದು ಬಹಳ ಮುಖ್ಯವಾಗಿ ಈ ಸೈನ್ ಕನ್ವೆನ್ಷನ್ ಕೆಲವೊಬ್ಬರು ಉಲ್ಟಾನು ಹೇಳ್ತಾರೆ. ಓಕೆ, ದಟ್ ಈಸ್ ನೋ ಪ್ರಾಬ್ಲಮ್, ನೀವು ಒಂದನ್ನ ಫಾಲೋ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅದ ನೋಡ್ರಿ, ವಾಟ್ ಈಸ್ ದ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ಕ್ರಿಚಾಫ್ಸ್ ಲೂಪ್ ರೂಲ್, ಅಥವಾ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಕ್ರಿಚಾಫ್ಸ್ ಲೂಪ್ ರೂಲ್ ಅಂತಲೂ ಕೇಳಬಹುದು. ಏನು ಸಿಗ್ನಿಫಿಕೆನ್ಸು? ದಟ್ ಈಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ನಾವು ಹೇಳಬೇಕು. ಈ ಸೇಮ್ ಕ್ವಶನ್ ಅನ್ನ ಸ್ಪ್ಲಿಟ್ ಆಗಿ 5 ಮಾರ್ಕ್ಸ್ ಕೇಳಬಹುದು, ಅಥವಾ 3 ಮಾರ್ಕ್ಸ್ ಬರ್ಬೋದು, ಆರ್ 2 ಮಾರ್ಕ್ಸ್ ಕೂಡ ಇವು ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ, ಇಲ್ಲಿ ಸ್ಟೇಟ್ ಹೈಜೆನ್ಸ್ ಪ್ರಿನ್ಸಿಪಲ್. ಓಕೆ, ದಿಸ್ ಈಸ್ ಅ 2 ಮಾರ್ಕ್ ಕ್ವಶನ್. ಆ್ಯಂಡ್ ಯೂಸಿಂಗ್ ಹೈಜೆನ್ಸ್ ವೇವ್ ಥಿಯರಿ ಆಫ್ ಲೈಟ್ ಡಿರೈವ್ ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್. ಇದು 3 ಮಾರ್ಕ್ಸ್ ಕ್ವಶನ್. ಓಕೆ, ಇದು ಇಂಡಿವಿಜುವಲ್ ಆಗಿ 2 or 3 ಮಾರ್ಕ್ಸ್ ಕೇಳ್ಬೋದು, ಅಥವಾ ಎರಡೂ ಕೂಡ ಈ ರೀತಿ 5 ಮಾರ್ಕ್ಸ್ ಕೇಳ್ಬೋದು. ಓಕೆ, ಹೈಜೆನ್ಸ್ ಪ್ರಿನ್ಸಿಪಲ್ ಏನಂತ ಹೇಳತ್ತೆ ನೋಡ್ರಿ, ಎವ್ರಿ ಪಾಯಿಂಟ್ ಆನ್ ಅ ಗಿವನ್ ವೇವ್ ಫ್ರಂಟ್ ಬಿಹೇವ್ಸ್ ಲೈಕ್ ಅ ಸೆಕೆಂಡ್ರಿ ಸೋರ್ಸ್ ಆಫ್ ಲೈಟ್. ಸಪೋಸ್ ಇದೇನದಲ್ಲ F1 F2 ಅನ್ನೋದು ಒಂದು ವೇವ್ ಫ್ರಂಟ್ ಅಂತ ಅನ್ಕೋರಿ. ಓಕೆ, ಯು ಕ್ಯಾನ್ ಸಿ ದಟ್ F1 F2 ಒಂದು ವೇವ್ ಫ್ರಂಟ್.
ಈ ವೇವ್ ಫ್ರಂಟ್ ಮೇಲಿರುವ ಪ್ರತಿಯೊಂದು ಪಾಯಿಂಟು ಏನಂತ ಆಗ್ತದೆ, ದೆ ಆಕ್ಟ್ ಲೈಕ್ ಅ ಸೆಕೆಂಡರಿ ಸೋರ್ಸ್. ಹಿಯರ್ ಎವ್ರಿ ಪಾಯಿಂಟ್ ಆನ್ ಅ ವೇವ್ ಗಿವನ್ ವೇವ್ ಫ್ರಂಟ್ ಬಿಹೇವ್ಸ್ ಲೈಕ್ ಅ ಸೆಕೆಂಡರಿ ಸೋರ್ಸ್ ಆಫ್ ಲೈಟ್. ಓಕೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಏನಂತ ಹೇಳುತ್ತೆ, ದೀಸ್ ಪಾಯಿಂಟ್ ಸ್ಟಾರ್ಟ್ ಮೇಕಿಂಗ್ ದೇರ್ ಓನ್ ವೇವ್ಲೆಟ್ಸ್. ವೇವ್ಲೆಟ್ ಅಂದ್ರೆ ಸ್ಮಾಲ್ ವೇವ್. ಇಲ್ಲಿ ನೋಡ್ರಿ, ಹಿಯರ್ ದಿಸ್ ಇಸ್ ಅ ಸ್ಮಾಲ್ ವೇವ್. ಓಕೆ, these points making their small wave. These points start making their own wavelets. All these waves have a same velocity, wavelength, frequency as the wave by primary source. ಇದು ನಮ್ಮ ಪ್ರೈಮರಿ ಸೋರ್ಸ್ ಏನು ವೆಲಾಸಿಟಿ ಅದ, ವೇವ್ಲೆಂತ್ ಅದ, ಫ್ರೀಕ್ವೆನ್ಸಿ ಅದ, ಅದೇ ರೀತಿ ಏನು ಈ ವೇವ್ ಫ್ರಂಟ್ ಮೇಲಿರುವಂತಹ ಪ್ರತಿಯೊಂದು ಪಾಯಿಂಟ್ಗಳು ಆಕ್ಟ್ ಲೈಕ್ ಅ ಸೆಕೆಂಡ್ರಿ ಸೋರ್ಸ್ ಅಂಡ್ ದೇ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದೇರ್ ಸ್ಮಾಲ್ ವೇವ್ಸ್ ಅಂದ್ರೆ ವೇವ್ಲೆಟ್ಸ್ ಅಂತ ಕರಿತೀವಿ. ಅಂಡ್ ಇವುಗಳ ವೇವ್ ಲೆಂತ್ ಆಯಿತು, ಇವುಗಳ ವೇವ್ ಲೆಂತ್, ವೆಲಾಸಿಟಿ, ಫ್ರೀಕ್ವೆನ್ಸಿ ಸೇಮ್ ಪ್ರೈಮರಿ ಸೋರ್ಸಿನ ಅದೇ ರೀತಿ ಇರುತ್ತೆ. ಈ ಯಾವುದೇ ಇನ್ಸ್ಟೆಂಟಲ್ಲಿ ಅಟ್ ಎನಿ ಗಿವನ್ ಇನ್ಸ್ಟೆಂಟ್ ಎ ಕಾಮನ್ ಟ್ಯಾಂಜೆಂಟ್ ಆನ್ ದ ವೇವ್ಲೆಟ್ಸ್. ಇದು ಒಂದು ವೇವ್ಲೆಟ್ ಅದ, ಇದೊಂದು ವೇವ್ಲೆಟ್ ಇದೆ. ಓಕೆ, ಈ ಒಂದು ಕಾಮನ್ ನೋಡ್ರಿ G1 G2 ಅನ್ನುವಂಥದ್ದು ಒಂದು ಟ್ಯಾಂಜೆಂಟ್ ಇದೆ. ಓಕೆ, ಇಫ್ ಯು ಡ್ರಾ ದ ಟ್ಯಾಂಜೆಂಟ್ ಇನ್ ಫಾರ್ವರ್ಡ್ ಡೈರೆಕ್ಷನ್ ದಟ್ ಗಿವ್ಸ್ ದ ನ್ಯೂ ವೇವ್ ಫ್ರಂಟ್. ಅದು ಹೊಸ ವೇವ್ ಫ್ರಂಟ್ ಕೊಡುತ್ತೆ. ಇದೇನಿದು ನಮ್ದು ಹೈಜೆನ್ಸ್ ಪ್ರಿನ್ಸಿಪಲ್ ಹೇಳ್ತಾ ಇರೋದು. ಓಕೆ, ಅಂಡ್ ಯೂಸಿಂಗ್ ದಿಸ್ ಹೈಜೆನ್ಸ್ ಪ್ರಿನ್ಸಿಪಲ್ ಏನು ಡಿರೈವ್ ಮಾಡಬೇಕು, ಸ್ನೆಲ್ಸ್ ಲಾನ ಡಿರೈವ್ ಮಾಡಬೇಕು. ಸ್ನೆಲ್ಸ್ ಲಾ ಏನಂತ ಹೇಳ್ತದೆ ನೋಡ್ರಿ, ಇಟ್ಸ್ ಸಿಂಪಲ್ ಅದ. ಸಪೋಸ್ ದಿಸ್ ಈಸ್ ಯುವರ್ ಪ್ಲೇನ್ ವೇವ್ ಫ್ರಂಟ್ ಅದ ಎ ಬಿ ಅನ್ನೋದು. ಹಿಯರ್ ಯು ಕ್ಯಾನ್ ಸಿ ಎ ಬಿ ಇಸ್ ದ ಪ್ಲೇನ್ ವೇವ್ ಫ್ರಂಟ್. ನೋಡ್ಬೋದು, ಇದು ಎ ಬಿ ಅನ್ನೋದೇನದು ಪ್ಲೇನ್ ವೇವ್ ಫ್ರಂಟ್. ದ ಪ್ಲೇನ್ ವೇವ್ ಫ್ರಂಟ್ ಎ ಬಿ ಇಸ್ ಇನ್ಸಿಡೆಂಟ್ ಅಟ್ ಎ. ಅದೇನಾಯಿತು, ಪಾಯಿಂಟ್ ಎ ಅಲ್ಲಿ ಇನ್ಸಿಡೆಂಟ್ ಆಯಿತು. ಓಕೆ, ನೆಕ್ಸ್ಟ್ ಏನಾಯಿತು, ದ ಸೆಕೆಂಡ್ರಿ ವೇವ್ಲೆಟ್ಸ್ ಟ್ರಾವೆಲ್ ಫ್ರಾಮ್ ಬಿ ಟು ಸಿ ಇನ್ ಏರ್ ಇನ್ ಟೈಮ್ ಟೋ. ಅದೇ ಸಮಯದಲ್ಲಿ ಈಗ ನೋಡ್ರಿ, ಇದು ಏನು ಇಲ್ಲಿರುವಂಥ ಒಂದು ವೇವ್ಲೆಟ್ ಅಥವಾ ಏನು ಎ ಬಿ ಇಸ್ ಅ ವೇವ್ ಫ್ರಂಟ್. ಇಲ್ಲಿ ಇನ್ಸಿಡೆಂಟ್ ಆಯಿತು. ಬಿ ಯಲ್ಲಿರುವಂಥ ಒಂದು ಸ್ಮಾಲ್ ವೇವ್ ಏನು ಮಾಡ್ತು, ಟೋ ಟೈಮಲ್ಲಿ ಬಿದಿಂದ ಸಿ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತು. ಅದೇ ಸೇಮ್ ಟೋ ಟೈಮಲ್ಲಿ ಎಲ್ಲಿರುವಂತಹ ವೇವ್ಲೆಟ್ಟು ಎದಿಂದ ಇವರೆಗೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತು. ಇನ್ನು ನೀವು ಗಮನಿಸ್ಬೋದು, ಏನು ಬಿದಿಂದ ಸಿ ಡಿಸ್ಟೆನ್ಸ್ ಹೆಚ್ಚದ, ಎದಿಂದ ಈ ಡಿಸ್ಟೆನ್ಸ್ ಕಡಿಮೆ ಅದ. ಬಿಕಾಸ್ ಈ ಸೆಕೆಂಡ್ ಮೀಡಿಯಮ್ ಅಲ್ಲಿ ಇನ್ ದ ವೆಲಾಸಿಟಿ ಆಫ್ ದ ಲೈಟ್ ಈಸ್ ಸ್ಮಾಲರ್ ಆಸ್ ಕಂಪೇರ್ ಟು ಇನ್ ಫಸ್ಟ್ ಮೀಡಿಯಮ್ ಅದ. ಹಾಗಾಗಿ ಅವರು ಬರ್ದಾರ ಇಲ್ಲಿ ಏನಂತ ಹೇಳಿ, V2 ಈಸ್ ಸ್ಮಾಲರ್ ದ್ಯಾನ್ V1 ಅಂತ ಬರ್ದೀವಿ ನಾವು. ಓಕೆ, ಹಾಗಾಗಿ ಏನಂತ ಹೇಳ್ತಾ ಇದೀವಿ ನೋಡ್ರಿ ಇಲ್ಲಿ, ದ ಸೆಕೆಂಡ್ರಿ ವೇವ್ಲೆಟ್ಸ್ ಟ್ರಾವೆಲ್ ಫ್ರಮ್ ಬಿ ಟು ಸಿ ಇನ್ ಏರ್ ಇನ್ ಟೈಮ್ ಟೋ. ಅಟ್ ದ ಸೇಮ್ ಇಂಟರ್ವಲ್ ಆಫ್ ಟೈಮ್ ಟೋ ಸೆಕೆಂಡ್ರಿ ವೇವ್ಲೆಟ್ಸ್ ಟ್ರಾವೆಲ್ ಫ್ರಮ್ ಎ ಟು ಇ ಇನ್ ಡೆನ್ಸರ್ ಮೀಡಿಯಂ. ಅದೇ ಇಲ್ಲಿಂದ ಬಿ ಇರುವಂಥ ವೇವ್ಲೆಟ್ ಸಿಗೆ ಬರಲಿಕ್ಕೆ ಟೋ ಟೈಮ್ ತಗೊಳ್ತಲ್ಲ, ಅದೇ ಸೇಮ್ ಸಮಯದಲ್ಲಿ ಎಲ್ಲಿರುವಂಥ ವೇವ್ಲೆಟ್ಟು ಎದಿಂದ ಇ ಬಂತು. ಓಕೆ, ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೇಕು ನೀವು. ಇಲ್ಲೇನದಲ್ಲ, ಎ ಬಿ ಇದು ವೇವ್ ಫ್ರಂಟ್, ಇದು ಇನ್ಸಿಡೆಂಟ್ ವೇವ್ ಫ್ರಂಟ್ ಇದು. ಓಕೆ, ಇಲ್ಲಿ ಆ್ಯಂಗಲ್ 90 ಡಿಗ್ರಿ ಇರಬೇಕು ಫಿಕ್ಸ್. ಓಕೆ, ಆ್ಯಂಡ್ ಬಿ ಸಿ ದೊಡ್ಡದು ಕಾಣ್ತಿರ್ಬೇಕು. ಆ್ಯಂಡ್ ಹಿಯರ್ ಇಲ್ಲೇ ದಿಸ್ ಈಸ್, ಇದು ಕೂಡ ಇಲ್ಲಿ 90 ಡಿಗ್ರಿ ಆಗಿರ್ಬೇಕು. ಇದು ರಿಫ್ರಾಕ್ಟೆಡ್ ವೇವ್ ಫ್ರಂಟ್ ಅಂತ ಹೇಳ್ತಾ ಇದ್ದೀವಿ. ಈ ಸಿ ಅದಲ್ಲ, ದಟ್ ಈಸ್ ಅ ರಿಫ್ರಾಕ್ಟೆಡ್ ವೇವ್ ಫ್ರಂಟ್. ಆ್ಯಂಡ್ ಹಿಯರ್ ಎ ಬಿ ಈಸ್ ಇನ್ಸಿಡೆಂಟ್ ವೇವ್ ಫ್ರಂಟ್. ಓಕೆ, ಲೈಟು ಯಾವಾಗ ರೇರರ್ ಮೀಡಿಯಮ್ ಇಂದ ಡೆನ್ಸರ್ ಹೋಗ್ತಾ ಇದಲ್ಲ, ಇದು ಎ ಇ ಸಣ್ಣದಾಗಿರಬೇಕು, ಬಿ ಸಿ ದೊಡ್ಡದಾಗಿರ್ಬೇಕು ಲೆಂತ್. ಓಕೆ, ನೆಕ್ಸ್ಟ್ ಸಿ ದ ಟ್ರಯಾಂಗಲ್. ಫ್ರಮ್ ದ ಟ್ರಯಾಂಗಲ್ ಎ ಬಿ ಸಿ, ಯಾವ ಟ್ರಯಾಂಗಲ್ ಅದ, ಹಿಯರ್ ಎ ಬಿ ಸಿ ಟ್ರಯಾಂಗಲ್. ನೋಡ್ರಿ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ, ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗತ್ತೆ, ಈ ಇನ್ಸಿಡೆಂಟ್ ವೇವ್ ಫ್ರಂಟ್ ಮತ್ತು ರಿಫ್ರಾಕ್ಟಿಂಗ್ ಸರ್ಫೇಸ್ಗಳ ಮಧ್ಯೆ ಇರುವಂಥ ಆಂಗಲ್ನ ಆಂಗಲ್ ಆಫ್ ಇನ್ಸಿಡೆನ್ಸ್ ಐ ಅಂತ ಬರಿತಾ ಇದೀವಿ ನಾವು. ಓಕೆ, ಆ್ಯಂಡ್ ದಿಸ್ ಈಸ್ ರಿಫ್ರಾಕ್ಟೆಡ್ ವೇವ್ ಫ್ರಂಟ್. ಇದು ರಿಫ್ರಾಕ್ಟೆಡ್ ವೇವ್ ಫ್ರಂಟ್ ಅದ. ಓಕೆ, ಆ್ಯಂಡ್ ದಿಸ್ ಈಸ್ ದ ಯಾವುದು ರಿಫ್ರಾಕ್ಟಿಂಗ್ ಸರ್ಫೇಸ್, ಇವುಗಳ ಮಧ್ಯೆ ಏನು ಆಂಗಲ್ ಅದ, ದಟ್ ಈಸ್ ಆಂಗಲ್ ಆಫ್ ರಿಫ್ರಾಕ್ಷನ್. ಇನ್ಸಿಡೆಂಟ್ ವೇವ್ ಫ್ರಂಟ್ ಎ ಬಿ ಮತ್ತು ರಿಫ್ರಾಕ್ಟಿಂಗ್ ಸರ್ಫೇಸ್, ಇನ್ಸಿಡೆಂಟ್ ವೇವ್ ಫ್ರಂಟ್ ಎ ಬಿ ಮತ್ತು ರಿಫ್ರಾಕ್ಟಿಂಗ್ ಸರ್ಫೇಸ್ ಎ ಬಿ ಮಧ್ಯೆ ಏನು ಆಂಗಲ್ ಅದಲ್ಲ, ದಟ್ ಈಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಐ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ನೀವು ಏನು ಹೇಳ್ತಾ ಇದ್ದೀವಿ, ಫ್ರಮ್ ದ ಟ್ರಯಾಂಗಲ್ ಎ ಬಿ ಸಿ ಸೈನ್ ಆಫ್ ಐ ಈಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ ಅಂತೆ. ಓಕೆ, ಹಿಯರ್ ಐ ಅಪೋಸಿಟ್ ಸೈಡ್ ಇಸ್ ದ ಬಿ ಸಿ ಹೈಪೋಟೆನ್ಸ್ ದ ಎ ಸಿ, ಬಿ ಸಿ ಬೈ ಎ ಸಿ. ಓಕೆ, ವಾಟ್ ಈಸ್ ಆ್ಯಕ್ಚುಲಿ ಬಿ ಸಿ? ಬಿ ಸಿ ಅಂದ್ರೆ ಏನರ್ಥ? ಬಿ ಸಿ ಅಂದರೆ V1 ಇಂಟು ಟೋ. ಬಿ ಸಿ ಅಂದರೆ ಏನು ಬರೀತಾ ಇದ್ರಿ? ಬಿ ಸಿ ಅಂದರೆ V1 ಇಂಟು ಟೋ. ಎ ಸಿ ಅನ್ನು ಆಸ್ ಇಟ್ ಈಸ್ ಬರೀತಾ ಇದ್ರಿ. ದಟ್ ಈಸ್ ಅವರ್ ಫಸ್ಟ್ ಇಕ್ವೇಶನ್. ಫ್ರಮ್ ದ ಟ್ರಯಾಂಗಲ್ ಎ ಇ ಸಿ, ಸಿ ದ ಟ್ರಯಾಂಗಲ್ ಎ ಇ ಸಿ, ರೈಟ್ ಆಂಗಲ್ ಟ್ರಯಾಂಗಲ್. ನೋಡ್ರಿ, ಇಲ್ಲಿ ನಾ ಏನು ಹೇಳ್ಬೋದು, ದಟ್ ಈಸ್
ಸೈನ್ ಆಫ್ ಆರ್ ಇಸ್ ಈಕ್ವಲ್ ಟು ಸೈನ್ ಆಫ್ ಆರ್ ಎ ಇ ಏನದ ಅಪೋಸಿಟ್ ಸೈಡ್ ಅದ, ಎ ಇ ಅಪೋಸಿಟ್ ಸೈಡ್ ಅದ, ಎ ಸಿ ಏನದ ಹೈಪೋಟನಸ್ ಅದ. ಹಾಗಾಗಿ ಇಲ್ಲಿ ಏನು ಬರಿತಾ ಇದೀವಿ, ಎ ಇ ಡಿವೈಡೆಡ್ ಬೈ ಎ ಸಿ, ದಟ್ ಈಸ್ ಸೈನ್ ಆಫ್ ಆರ್ ಇಸ್ ಈಕ್ವಲ್ಸ್ ಟು ಎ ಇ ಡಿವೈಡ್ ಬೈ ಎ ಸಿ. ವಾಟ್ ಈಸ್ ಎ ಇ? ಎ ಇ ಅನ್ನೋದನ್ನ ನಾವಿಲ್ಲಿ V2 ಇಂಟು ಟು ಬರಿತಾ ಇದೀವಿ. ಓಕೆ, V2 ಇಂಟು ಟು. ಹೀಗ್ಯಾಕೆ ಬರಿತಾ ಇದ್ದೀರಿ? ಇದು V2 ಇಂಟು ಟು ನಿಮ್ಗೆ ಗೊತ್ತು, ವೆಲಾಸಿಟಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಹೇಳಿ. ಇದು ಬಿ ಸಿ ಅನ್ನೋದು ಇಲ್ಲಿ ಡಿಸ್ಟೆನ್ಸ್ ಅದ, ಆ ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ವಿ ಇಂಟು ಟೈಮ್ ಅಂತ ಬರೆಯೋದು. ಓಕೆ, ಅದೇ ರೀತಿ ಇಲ್ಲಿಯೂ ಕೂಡ ಇಲ್ಲಿ ವೆಲಾಸಿಟಿ ಅದ V1, ಹಾಗೆ V1 ಇಂಟು ಟು ಬರಿತಾ ಇದೀವಿ. ಇಲ್ಲಿ ವೆಲಾಸಿಟಿ ಅದ V2, ಸೆಕೆಂಡ್ ಮೀಡಿಯಂ ಅಲ್ಲಿ V2 ಇಂಟು ಟು ಅಂತ ಬರಿತಾ ಇದೀವಿ. ಓಕೆ, ಇನ್ನು ಎ ಇ ಅಂದ್ರೆ V2 ಇಂಟು ಟು ಆಯಿತು, ಬಿ ಸಿ ಅಂದ್ರೆ V1 ಇಂಟು ಟು ಆಯಿತು. ಅದನ್ನೇ ಬರ್ತೀವಿ V2 ಇಂಟು ಟು ಎ ಸಿ ಆಸ್ ಇಟ್ ಈಸ್. ಈಗ ಈಕ್ವೇಶನ್ 1 ಮತ್ತು 2 ಸೈನ್ ಆಫ್ ಐ ಬೈ ಸೈನ್ ಆಫ್ ಆರ್ ಮಾಡ್ರಿ, ಡಿವೈಡ್ ಮಾಡ್ರಿ ಎರಡನ್ನು. ಓಕೆ, ಏನಾಗುತ್ತೆ ನೋಡ್ರಿ, ಇದನ್ನ ಫಸ್ಟ್ ಬರಿತಾ ಇದೀವಿ V1 ಇಂಟು ಟು ಡಿವೈಡ್ ಬೈ ಎ ಸಿ, ಇದನ್ನ ಡಿವೈಡ್ ಬೈ ಸೈನ್ ಆಫ್ ಆರ್ ಅಂದ್ರೆ ಇದನ್ನು ರಿವರ್ಸ್ ಮಾಡೋಣ, ಎ ಸಿ ಡಿವೈಡ್. ಓಕೆ, V2 ಇಂಟು ಟು, ಇಲ್ಲಿ ಎ ಸಿ ಕ್ಯಾನ್ಸಲ್ ಆಯಿತು, V1 ಡಿವೈಡೆಡ್ ಬೈ V2 ಸೈನ್ ಆಫ್ ಐ ಬೈ ಆರ್ ಇಸ್ ಈಕ್ವಲ್ ಟು. ನಿಮಗೆ ಮತ್ತೊಂದು ವಿಷಯ ಗೊತ್ತು ಏನು, ಇಫ್ ಸಿ ಇಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್, ದೆನ್ ಏನಂತ ಹೇಳ್ತೀನಿ ನಾನು, absolute refractive index n1 is equals to velocity of light in vacuum divided by velocity of light in first medium. ಹೀಗೆ ಬರಿಬೋದಾ? ಅದೇ ರೀತಿ n2 is equals to c divided by v2 ಬರಿಬೋದಾ? ಅಂಡ್ ನನಗೆ ಬೇಕು v1 is equal to, ಹಾಗಾಗಿ ಇದೇ ಈಕ್ವೇಶನ್ ನೋಡ್ರಿ, ಅದನ್ನ v1 is equal to c divided by n1 ಬರಿತೀನಿ. ಅಂಡ್ ಇಲ್ಲಿ v2 is equals to that is c divided by n2 ಅಂತ ಬರಿತೀನಿ. ಅಂಡ್ ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ನಾವು. ಓಕೆ, ಏನ್ ಮಾಡ್ತಾ ಇದೀವಿ ನೋಡ್ರಿ, ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ ಹಿಯರ್. ಆ್ಯಂಡ್ ಯು ಕ್ಯಾನ್ ರೈಟ್ ದಟ್ n1 ಬೈ ಆರ್ n2 ಬೈ n1 ಇಸ್ ಈಕ್ವಲ್ ಟು v1 ಬೈ v2 ಅಂತ ತೋರಿಸ್ತಾ ಇದ್ದೀವಿ. ಈ ಇಕ್ವೇಶನ್ 3 ಮತ್ತು ಇಕ್ವೇಶನ್ 4 ನೋಡ್ರಿ. ಇಕ್ವೇಶನ್ 4 ಇದು ಹೆಂಗೆ ಬಂತು ಇದು ನೋಡ್ರಿ, n2 ಡಿವೈಡೆಡ್ ಬೈ n1 ಮಾಡಿದ್ವಿ. ಓಕೆ, ಸಿ ಕ್ಯಾನ್ಸಲ್ ಆಯಿತು, v1 ಬೈ v2 ಬಂತು. ಆ್ಯಂಡ್ ಫ್ರಮ್ ಇಕ್ವೇಶನ್ 3 and 4, ಇಕ್ವೇಶನ್ 3 ಏನದ, ಸೈನ್ ಆಫ್ ಐ ಬೈ ಸೈನ್ ಆಫ್ ಆರ್ ಇಸ್ ಈಕ್ವಲ್ ಟು v2 ಬೈ v1 ಬೈ v2 ಅದ. And n2 by n1 is equal to v1 by v2 ಅದ. And from equation 3 and 4 you can write sin of I by sin of r is equals to n2 by n1 ಬರಿತಾ ಇದೀವಿ. ಇದನ್ನೇ n1 ಇಲ್ಲಿ ತಗೊಂಬರ್ರಿ, ಇದು sin of r ಇಲ್ಲಿ ತಗೊಂಬರ್ರಿ, ಏನಾಯ್ತು, n1 into sin of I is equal to n2 into sin of r. This is your Snell's law of refraction. ಇದೇನಿದು Snell's law of refraction. ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇರೋದು, ಕ್ವಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಓಕೆ, ಇದು ನಿಮ್ಮ 3 ಮಾರ್ಕ್ಸ್ ಅಲ್ಲಿಯೂ ಕೂಡ ಕೇಳಬಹುದಂತ ಕ್ವಶನ್, ಇದು 2 ಮಾರ್ಕ್ಸ್ ಅಲ್ಲಿ ಕೇಳುವಂತ ಕ್ವಶನ್, ಇವೆರಡು ಕೂಡಿ ಸ್ಪ್ಲಿಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ರೈಟ್ ದ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಅವ್ರು ಇದನ್ನು ನಿಮ್ಗೆ ರೈಟ್ ದ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕೇಳಬಹುದು. ಇದು 3 ಮಾರ್ಕ್ಸ್ ಅಲ್ಲೂ ಕೂಡ ಕೇಳುವಂತ ಕ್ವಶನ್, 5 ಮಾರ್ಕ್ಸ್ ಅಲ್ಲೂ ಕೇಳಬಹುದು. ಫಸ್ಟ್, ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಅ ಇನ್ಸ್ಟಂಟೇನಿಯಸ್ ಪ್ರೊಸೆಸ್. ಏನು, ಸೇ ದಿಸ್ ಈಸ್ ಯುವರ್ ಅ ಕೆಥೋಡ್. ಓಕೆ, ಫೋಟೋ ಸೆನ್ಸಿಟಿವ್ ಏನು ಮೆಟಲ್ ಅದ, ಇದ್ರ ಮೇಲೆ ಬೆಳಕು ಲೈಟ್ ಇನ್ಸಿಡೆಂಟ್ ಆದ ತಕ್ಷಣ ಎಲೆಕ್ಟ್ರಾನ್ಸ್ ಎಜೆಕ್ಟ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಓಕೆ, ಅಂಡ್ ದ ಟೈಮ್ ಗ್ಯಾಪ್ ಬಿಟ್ವೀನ್ ದ ಇನ್ಸಿಡೆಂಟ್ ಆಫ್ ಲೈಟ್ ಅಂಡ್ ದ ಎಜೆಕ್ಷನ್ ಆಫ್ ಎಲೆಕ್ಟ್ರಾನ್ ಇಸ್ ಟು 10⁻⁸ ಸೆಕೆಂಡಲ್ಲಿ ಇದು ಆಗ್ತಾ ಇದೆ. ಅದಕ್ಕೆ ನಾವೇನು ಕರಿತಾ ಇದೀವಿ, ಇದನ್ನ ನಾವು ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಏನದ ಇನ್ಸ್ಟಂಟೇನಿಯಸ್ ಪ್ರೊಸೆಸ್ ಅಂತ ಹೇಳ್ತೀವಿ. ಸೆಕೆಂಡ್ ಪಾಯಿಂಟು, ದೇರ್ ಎಕ್ಸಿಸ್ಟ್ ಎ ಮಿನಿಮಮ್ ಫ್ರೀಕ್ವೆನ್ಸಿ. There exists a minimum frequency of incident radiation below which no photoelectric effect takes place. ಅದನ್ನ ನಾವು ಕರಿತೀವಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಹೇಳಿ. ಏನರ್ಥ, ಸಪೋಸ್ ಇದು ಕೆಥೋಡ್ ಏನದಲ್ಲ ಅಲ್ಯೂಮಿನಿಯಂ ಅಂತ ಅನ್ಕೋರಿ, ಅದರ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಎಷ್ಟದ 1.007 into 10⁻15 Hz ಅದ. ಇಫ್ ದ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಇಸ್ ಲೆಸ್ ದೆನ್ ದಿಸ್, ಇದಕ್ಕಿಂತ ಕಡಿಮೆ ಫ್ರೀಕ್ವೆನ್ಸಿ ಇನ್ಸಿಡೆಂಟ್ ಆಯ್ತಪ್ಪ ಅಂದ್ರೆ ಅಲ್ಲಿ ಎಲೆಕ್ಟ್ರಾನ್ ಎಜೆಕ್ಷನ್ ಆಗಲ್ಲ. ಓಕೆ, ಅಂಡ್ ಆ ಮಿನಿಮಮ್ ಫ್ರೀಕ್ವೆನ್ಸಿ ನಾವು ಏನು ಕರಿತೀವಿ, ಬಿಲೋ ವಿಚ್ ದರ್ ಇಸ್ ನೋ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಟೇಕ್ಸ್ ಪ್ಲೇಸ್, ದಟ್ ಇಸ್ ಅ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ದಟ್ ಇಸ್ ಅವರ್ ಸೆಕೆಂಡ್ ಪಾಯಿಂಟ್. ಅಂಡ್ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಏನದ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಅರ್ಥ ಏನು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಮಿಟೆಡ್ ಪರ್ ಸೆಕೆಂಡ್. ಇಲ್ಲೇನು ಎಲೆಕ್ಟ್ರಾನ್ ಎಮಿಟ್ ಆಗ್ತದಲ್ಲ, ದೀಸ್ ಆರ್ ದ ಎಲೆಕ್ಟ್ರಾನ್ಸ್. ಓಕೆ, ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಮಿಟ್ ಆಗ್ತದಲ್ಲ ಪರ್ ಸೆಕೆಂಡ್, ಅದನ್ನ ನಾವೇನು ಕರಿತಾ ಇದೀವಿ, ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತಾ ಇದೀವಿ. ಆ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್ ಡಿಪೆಂಡ್ ಅದ. ಪ್ರೊವೈಡೆಡ್ ಕಂಡೀಷನ್ ಏನು, ದ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಇಸ್ ಗ್ರೇಟರ್ ದೆನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಇನ್ಸಿಡೆಂಟ್ ಆಗುವಂತಹ ಏನು ಎನರ್ಜಿ ಅದಲ್ಲ, ಅದರ ಫ್ರೀಕ್ವೆನ್ಸಿ ಏನಿರಬೇಕು, ಮೋರ್ ದೆನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇರಬೇಕು. ಓಕೆ, ಆ್ಯಂಡ್
ಮತ್ತೊಂದು ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಇಸ್ ಫಿಕ್ಸ್. ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಅಂದ್ರೆ ಏನು, ಇಲ್ಲಿ ಅಪ್ಲೈ ಮಾಡಿರ್ತೀವಲ್ಲ ಪೊಟೆನ್ಷಿಯಲ್, ಇದನ್ನ ನಾವು ಫಿಕ್ಸ್ ಮಾಡಿವಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಕ್ಯಾಥೋಡ್ ಮತ್ತು ಆ್ಯನೋಡ್ ಫಿಕ್ಸ್ ಮಾಡಿವಿ. ಆ್ಯಂಡ್ ಇನ್ಸಿಡೆಂಟ್ ಏನು ಲೈಟ್ ಅದಲ್ಲ, ಅದರ ಫ್ರೀಕ್ವೆನ್ಸಿ ಏನದ ಅದು ಮೋರ್ ದೆನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಗಿರಬೇಕು. ಓಕೆ, ಇಟ್ ಶುಡ್ ಬಿ ಮೋರ್ ದೆನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಗಿರಬೇಕು. ಅವಾಗ ಫೋಟೋ ಕರೆಂಟ್ ಅದಲ್ಲ, ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಮಿಟೆಡ್ ಪರ್ ಸೆಕೆಂಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ರೇಡಿಯೇಷನ್. ಅಂದರೆ ಆಸ್ ಯು ಇನ್ಕ್ರೀಸ್ ದ ಇಂಟೆನ್ಸಿಟಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್, photo current also increases. This is the graph shows. Okay, if you increase the intensity of incident radiation, photo current ಕೂಡ increase ಆಗ್ತಾ ಹೋಗುತ್ತೆ. Okay, that is our third point. And next ಇನ್ನೊಂದು ಏನದ ನೋಡ್ರಿ, ಕೀಪಿಂಗ್ ಇಂಟೆನ್ಸಿಟಿ ಆಫ್ ರೇಡಿಯೇಷನ್ ಫಿಕ್ಸ್. ಓಕೆ, ಇಂಟೆನ್ಸಿಟಿ ನಾವು I1 ಇಡೋಣ, ಫಿಕ್ಸ್ ಮಾಡೋಣ. ಓಕೆ, ಕೀಪಿಂಗ್ ಇಂಟೆನ್ಸಿಟಿ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಫಿಕ್ಸ್ಡ್. ಓಕೆ, ಇಫ್ ದ ಪಾಸಿಟಿವ್ ಪೊಟೆನ್ಷಿಯಲ್ ಆಫ್ ಆ್ಯನೋಡ್ ಅಂದರೆ ಕಲೆಕ್ಟರ್ ಪ್ಲೇಟ್ ಈಸ್ ಇನ್ಕ್ರೀಸ್ಡ್, ಅಂದರೆ ಇಲ್ಲೇನದಲ್ಲ ಇದರದ್ದು ಪಾಸಿಟಿವ್ ಪೊಟೆನ್ಷಿಯಲ್ ಇನ್ಕ್ರೀಸ್ ಮಾಡ್ತಾ ಹೋಗೋಣ. ಕಲೆಕ್ಟರ್ ಪ್ಲೇಟ್, ಇದನ್ನು ನಾವು ಆ್ಯನೋಡನ್ನು ನಾವು ಏನು ಕರಿತಾ ಇದ್ದೀವಿ, ಆ್ಯನೋಡನ್ನು ಕಲೆಕ್ಟರ್ ಪ್ಲೇಟ್ ಅಂತ ಕರಿತಾ ಇದ್ದೀವಿ. ಇದರ ಪೊಟೆನ್ಷಿಯಲ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ರಿ. ಕೀಪಿಂಗ್ ಇಂಟೆನ್ಸಿಟಿ ಆ್ಯಂಡ್ ಫ್ರೀಕ್ವೆನ್ಸಿ, ಕೀಪಿಂಗ್ ಇಂಟೆನ್ಸಿಟಿ ಐ ಫಿಕ್ಸ್, ಫ್ರೀಕ್ವೆನ್ಸಿಯನ್ನು ಫಿಕ್ಸ್ ಮಾಡ್ರಿ. ಏನು ಮಾಡೋದು, ಇಫ್ ಪಾಸಿಟಿವ್ ಪೊಟೆನ್ಷಿಯಲ್ ಆಫ್ ಆ್ಯನೋಡ್ ಅಂದರೆ ಕಲೆಕ್ಟರ್ ಪ್ಲೇಟ್ ಈಸ್ ಇನ್ಕ್ರೀಸ್ಡ್, ದ ಫೋಟೋ ಕರೆಂಟ್ ಆಲ್ಸೋ ಇನ್ಕ್ರೀಸಸ್. ನೀವು ಆಸ್ ಯು ಇನ್ಕ್ರೀಸ್ ದ ಕಲೆಕ್ಟರ್ ಪ್ಲೇಟ್ ಪೊಟೆನ್ಷಿಯಲ್, ಫೋಟೋ ಕರೆಂಟು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆನಂತರ ಏನಾಗುತ್ತೆ, ಫೋಟೋ ಕರೆಂಟ್ ಆಲ್ಸೋ ಇನ್ಕ್ರೀಸಸ್ ಆ್ಯಂಡ್ ಅಟೈನ್ಸ್ ಎ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಆ್ಯಂಡ್ ದಿಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಫೋಟೋ ಕರೆಂಟ್ ಈಸ್ ಕಾಲ್ಡ್ ಸ್ಯಾಚುರೇಷನ್ ಕರೆಂಟ್. ಇದನ್ನು ನಾವು ಇನ್ಕ್ರೀಸ್ ಆಯಿತು ಆನಂತರ ಕರೆಂಟು ಫಿಕ್ಸ್ ಆಯಿತು, ಕರೆಂಟು ಇನ್ಕ್ರೀಸ್ ಆಗ್ತಾ ಇಲ್ಲ ಫರ್ದರ್, ಇದನ್ನು ನಾವು ಕರಿತೀವಿ ಸ್ಯಾಚುರೇಷನ್ ಕರೆಂಟ್ ಅಂತ ಹೇಳಿ. ಓಕೆ, ನೀವು ಇಂಟೆನ್ಸಿಟಿ ಇನ್ಕ್ರೀಸ್ ಮಾಡಿದ್ರೆ ಅಂತ ಅನ್ಕೋರಿ, ಆಸ್ ಯು ಇನ್ಕ್ರೀಸ್ ದ ಇಂಟೆನ್ಸಿಟಿ ಸ್ಯಾಚುರೇಷನ್ ಕರೆಂಟು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ದ ಮಿನಿಮಮ್ ನೆಗೆಟಿವ್ ಪೊಟೆನ್ಷಿಯಲ್ ಆಫ್ ದ ಕಲೆಕ್ಟರ್ ಪ್ಲೇಟ್. ಇದನ್ನು ನಾವು ಏನು ಮಾಡೋಣ, ಕಲೆಕ್ಟರ್ ಪ್ಲೇಟನ್ನು ನೆಗೆಟಿವ್ ಪೊಟೆನ್ಷಿಯಲ್, ಕಲೆಕ್ಟರ್ ಪ್ಲೇಟಿಗೆ ಏನು ಮಾಡಿರಿ, ಪಾಸಿಟಿವ್ ಪೊಟೆನ್ಷಿಯಲ್ ಅಪ್ಲೈ ಮಾಡಿರಿ, ಕ್ಯಾಥೋಡಿಗೆ ನೆಗೆಟಿವ್ ಅಪ್ಲೈ ಮಾಡಿರಿ. ಇದನ್ನು ನಾವು ರಿವರ್ಸ್ ಮಾಡೋಣ. ನಮ್ಮ ಹತ್ರ ಕ್ಯುಮಿಟೇಟರ್ ಅಂತ ಇರುತ್ತೆ. ಓಕೆ, ಅದನ್ನು ನಾವು ಚೇಂಜ್ ಮಾಡಿದ್ರೆ ಇದು ನೆಗೆಟಿವ್ ಪೊಟೆನ್ಷಿಯಲ್ ಬರುತ್ತೆ, ಇದು ಪಾಸಿಟಿವ್ ಪೊಟೆನ್ಷಿಯಲ್ ಬರುತ್ತೆ. ಓಕೆ, ಇದು ನೆಗೆಟಿವ್ ಆದರೆ ಎಲೆಕ್ಟ್ರಾನ್ಸ್, ಇಲ್ಲಿ ಬರುವಂಥ ಎಲೆಕ್ಟ್ರಾನ್ಸ್ಗಳು ಏನಾಗ್ತಾವೆ, ಸ್ಟಾಪ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಆ ಮಿನಿಮಮ್ ನೆಗೆಟಿವ್ ಪೊಟೆನ್ಷಿಯಲ್ ಆಫ್ ದ ಕಲೆಕ್ಟರ್ ಪ್ಲೇಟ್ ಅಟ್ ವಿಚ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಬಿಕಮ್ಸ್ ಝೀರೋ, ಅದನ್ನು ನಾವೇನು ಕರಿತೀವಿ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಕರಿತಾ ಇದ್ದೀವಿ, ಅಥವಾ ಕಟ್ ಆಫ್ ಪೊಟೆನ್ಷಿಯಲ್ ಅಂತ ಕರಿತಾ ಇದ್ದೀವಿ. ಓಕೆ, ನೀವೇನು ಮಾಡಬೇಕೀಗ, ಕಲೆಕ್ಟರ್ ಪ್ಲೇಟದ್ದು ಪೊಟೆನ್ಷಿಯಲ್ನ ನೆಗೆಟಿವ್ ಪೊಟೆನ್ಷಿಯಲ್ನ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಇದು ಕಲೆಕ್ಟರ್ ಪ್ಲೇಟ್ ನೆಗೆಟಿವ್ ಪೊಟೆನ್ಷಿಯಲ್ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಓಕೆ, ಕರೆಂಟ್ ಏನು ಡಿಕ್ರೀಸ್ ಆಯಿತು, ಆದರೂ ಕರೆಂಟ್ ಅದ, ಇಲ್ಲಿ ಇನ್ನೂ ಕರೆಂಟ್ ಅದ. ಓಕೆ, ನೆಗೆಟಿವ್ ಪೊಟೆನ್ಷಿಯಲ್ ಅಪ್ಲೈ ಮಾಡಿದ್ರು, ಯಾವಾಗ ಇದರ ಎನರ್ಜಿ ಇರುತ್ತಲ್ಲ, ಇಲ್ಲೇನದಲ್ಲ ಎಲೆಕ್ಟ್ರಾನದ ಎನರ್ಜಿ, ಇದಕ್ಕೊಂದು ಎನರ್ಜಿ ಅದ, ಆ ಎನರ್ಜಿಯಿಂದ ಅದು ಬಂದು ಹಿಟ್ ಆಗುತ್ತೆ. ಇವೊಂದು ಇದು ನೆಗೆಟಿವ್ ಇದ್ರು ಇದರ ಕೆನೆಟಿಕ್ ಎನರ್ಜಿ, ಆ ಕೆನೆಟಿಕ್ ಎನರ್ಜಿಯಿಂದ ಬಂದು ಇದು ಹಿಟ್ ಆಗ್ತಾ ಇರುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಅಪ್ಲೈಡ್ ನೆಗೆಟಿವ್ ಪೊಟೆನ್ಷಿಯಲ್ ಮತ್ತು ಕೆನೆಟಿಕ್ ಎನರ್ಜಿ ಎರಡು ಈಕ್ವಲ್ ಆದಾಗ ಅವಾಗ ಏನಾಗುತ್ತೆ, ಇಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ಓಕೆ, ಇದನ್ನು ಸ್ಟಾಪ್ ಮಾಡಲಿಕ್ಕೆ, ಎಲೆಕ್ಟ್ರಾನ್ ಸ್ಟಾಪ್ ಮಾಡಲಿಕ್ಕೆ ಇದಕ್ಕೆ ಸಫಿಸಿಯೆಂಟ್ ನೆಗೆಟಿವ್ ಪೊಟೆನ್ಷಿಯಲ್ ಬೇಕು. ಓಕೆ, ಅವಾಗದು ಎಲೆಕ್ಟ್ರಾನ್ನ ಸ್ಟಾಪ್ ಮಾಡುತ್ತೆ. ಹಾಗಾಗಿ ಆ ಯಾವ ಒಂದು ಪೊಟೆನ್ಷಿಯಲ್ ನೀವು ನೆಗೆಟಿವ್ ಪೊಟೆನ್ಷಿಯಲ್ ಆ್ಯನೋಡ್ಗೆ ಅಪ್ಲೈ ಮಾಡ್ತೀರಿ, ಆವಾಗಲೇ ಆ ಕರೆಂಟು ಆ ಸರ್ಕ್ಯೂಟಲ್ಲಿ ಸ್ಟಾಪ್ ಆಗುತ್ತೆ. ಅದನ್ನು ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಕರಿತಾ ಇದ್ದೀವಿ. ವಾಟ್ ಇಸ್ ದ್ಯಾಟ್ ದ ಮಿನಿಮಮ್ ಹಿಯರ್, what is that, the minimum negative potential of the collector plate at which photoelectric current becomes zero is called stopping potential or cut off potential ಅಂತ ಕರಿತೀವಿ. ಇದನ್ನು ನಾವು ಹೀಗೂ ಹೇಳ್ಬೋದು ನೋಡ್ರಿ. ಏನು ಮಾಡ್ಬೋದು, ಸಪೋಸ್ ದಿಸ್ ಈಸ್ ಯುವರ್ ಕಲೆಕ್ಟರ್ ಪ್ಲೇಟ್ ಅದ, ಕಲೆಕ್ಟರ್ ಪ್ಲೇಟ್ ಪೊಟೆನ್ಷಿಯಲ್ ಪಾಸಿಟಿವ್ ಪೊಟೆನ್ಷಿಯಲ್, ಇದು ನೆಗೆಟಿವ್ ಪೊಟೆನ್ಷಿಯಲ್ ಅದ, ಇದು ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅದ. ಓಕೆ, ಏನು ಮಾಡ್ತಾ ಇದೀವಿ, ಇಂಟೆನ್ಸಿಟಿ ಫಿಕ್ಸ್ ಮಾಡಿರಿ. ಫ್ರೀಕ್ವೆನ್ಸಿ ನೀವು ಹೆಚ್ಚು ಮಾಡ್ತಾ ಹೋದಂಗೆ ಏನಾಗುತ್ತೆ ನೋಡ್ರಿ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಓಕೆ, ಇದರ ಫ್ರೀಕ್ವೆನ್ಸಿ F1 ಈಸ್ ಲೆಸ್ ದೆನ್ F2 ಅದ, ಆ್ಯಂಡ್ F2 ಈಸ್ ಲೆಸ್ ದೆನ್ F3 ಅದ, F3 ಈಸ್ ಗ್ರೇಟರ್ ದೆನ್ F2 ಅದ. ಓಕೆ, ಆಸ್ ಯು ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್, ಆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದರೆ ರಿಟಾರ್ಡಿಂಗ್ ಪೊಟೆನ್ಷಿಯಲ್, ಸ್ಟಾಪಿಂಗ್ ಪೊಟೆನ್ಷಿಯಲ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಹಾಗಾಗಿ ನಾವು ಇನ್ನೊಂದು ಹೇಳ್ಬೋದು ಇಲ್ಲಿ, ಏನು ಪಾಯಿಂಟ್, ಲಾಸ್ಟ್ ಪಾಯಿಂಟು, ದ ಮ್ಯಾಕ್ಸಿಮಮ್ ಕೆನೆಟಿಕ್ ಎನರ್ಜಿ ಎಮಿಟೆಡ್, the maximum kinetic energy of emitted photoelectron is directly proportional to frequency of radiation above the threshold frequency. If the incident radiation ಅದಲ್ಲ ಅದು more than threshold frequency ಇತ್ತು. ಓಕೆ, and as you increase the frequency of incident radiation, ಅದರ ಸ್ಟಾಪಿಂಗ್ ಪೊಟೆನ್ಷಿಯಲ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇವು ಎರಡು ಗ್ರಾಫಿಂದ ನೀವು ಅದನ್ನು ತಿಳ್ಕೋಬಹುದು. ಓಕೆ,
these two graphs. The maximum kinetic energy of emitted photoelectrons is directly proportional to frequency of radiation above the threshold frequency. Okay, as you increase the frequency, ಅದರ ಸ್ಟಾಪಿಂಗ್ ಪೊಟೆನ್ಷಿಯಲ್ ಕೂಡ ಇನ್ಕ್ರೀಸ್ ಆಗ್ತದೆ. ಇಲ್ಲಿ ನೀವು ಈ ಗ್ರಾಫ್ ಅಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿಯೂ ಕೂಡ ಅಬ್ಸರ್ವ್ ಮಾಡಬಹುದು. ಆಸ್ ಯು ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್, ಸ್ಟಾಪಿಂಗ್ ಪೊಟೆನ್ಷಿಯಲ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತಾ. ಕಂಡೀಷನ್ ಏನು, ಆ frequency of incident radiation must be greater than threshold frequency ಇರಬೇಕು. If the frequency of incident radiation is less than threshold frequency ಇತ್ತು ಅಂತ ಅನ್ಕೋರಿ, ಅವಾಗ ಯಾವುದೇ ರೀತಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಥವಾ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅಬ್ಸರ್ವ್ ಆಗಲ್ಲ. ಇದನ್ನ ಸೇಮ್ ಕ್ವಶನ್ 3 marks ಕೇಳಬಹುದು, 5 marks ಕೇಳಬಹುದು. ಏನಂತ ಹೇಳಿ ಮತ್ತೆ ಕರೆಕ್ಟಾಗಿ ಕ್ವಶನ್ ಅಬ್ಸರ್ವ್ ಮಾಡಬೇಕು, ಕೇಳಬೇಕು, ನೋಡಬೇಕು, ಓದಬೇಕು. ರೈಟ್ ದ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆರ್ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನ ಬರೀರಿ ಅಂತ ಕೇಳ್ತಾರ. ಈ ಪಾಯಿಂಟ್ಸ್ ಗಳನ್ನ ಬರೆದ್ರೆ ಸಾಕು ಅಂತ ಅನ್ಸುತ್ತೆ. ನೆಕ್ಸ್ಟ್ ಕ್ವಶನ್, ಡ್ರಾ ದ IV ಕ್ಯಾರೆಕ್ಟರಿಸ್ಟಿಕ್ ಆಫ್ PN ಜಂಕ್ಷನ್ ಡಯೋಡ್ ಅಂಡ್ ಹೆನ್ಸ್ ಡಿಸ್ಕಸ್ ದ ರೆಸಿಸ್ಟೆನ್ಸ್ ಆಫ್ ದ ಜಂಕ್ಷನ್ ಇನ್ ಬೋತ್ ಫಾರ್ವರ್ಡ್ ಅಂಡ್ ರಿವರ್ಸ್ ಬಯಾಸ್ ಕಂಡೀಷನ್. ಓಕೆ, ಏನ್ ಮಾಡ್ಬೇಕು ನೋಡ್ರಿ ಇಲ್ಲಿ. ಸಿ, ಯಾವಾಗ ನೀವು ಫಾರ್ವರ್ಡ್ ಬಯಾಸ್ ಅಂತ ಹೇಳ್ತೀರಿ ಅದನ್ನ ಬರೆಯೋದು ಫಸ್ಟ್. ಓಕೆ, ಫಾರ್ವರ್ಡ್ ಬಯಾಸ್ ಯಾವಾಗ ಹೇಳ್ತೀರಿ, ಈ ನಿಮ್ಮ P ಟೈಪ್ ಆಫ್ ದ ಡಯೋಡ್ ಅನ್ನ ಪಾಸಿಟಿವ್ ಟರ್ಮಿನಲ್ ಆಫ್ ಅ ಬ್ಯಾಟ್ರಿ ಆರ್ ಸೆಲ್, N ಟೈಪ್ ಮಟೀರಿಯಲ್ನ ನೆಗೆಟಿವ್ ಟರ್ಮಿನಲ್ ಆಫ್ ಅ ಸೆಲ್ ಆರ್ ಬ್ಯಾಟ್ರಿ ಕನೆಕ್ಟ್ ಮಾಡ್ತಾರಲ್ಲ, ಅವಾಗ ಅದನ್ನ ನಾವು ಫಾರ್ವರ್ಡ್ ಬಯಾಸಿಂಗ್ ಅಂತ ಕರಿತಾ ಇದೀವಿ. ಓಕೆ, ನೋಡ್ರಿ ಏನಂತ ಹೇಳ್ತಾರೆ. ಎ PN junction is said to be forward biased when P region is connected to positive terminal and N region is connected to negative terminal of an external battery. ಇದನ್ನ ಸರಿಯಾಗಿ N region ಅಂತ ಬರೆಯೋಣ, ರೈಟ್? ಓಕೆ, ನೆಕ್ಸ್ಟ್ you need to draw this diagram. ನೆಕ್ಸ್ಟ್ ಏನಿದೆ ನೋಡ್ರಿ ಇಲ್ಲಿ. Here, when the diode is forward biased as shown in the above figure, the holes are repelled by the positive terminal. ಇಲ್ಲಿ ನೀವು ನೋಡಬಹುದು, ಇಲ್ಲಿ ನೀವು P ಟೈಪ್ ಅಲ್ಲಿ ಏನದ ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಈ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇರುವಂತಹ ಹೋಲ್ಗಳು ನೀವು ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದಾಗ ಇವು ಈ ಪಾಸಿಟಿವ್ ಟರ್ಮಿನಲ್ ಇಂದ ರಿಪೆಲ್ ಆಗಿ ದೇ ಆರ್ ಮೂವಿಂಗ್ ಟುವರ್ಡ್ಸ್ ದ ಜಂಕ್ಷನ್. ಓಕೆ, ದಿಸ್ ಇಸ್ ದ ಜಂಕ್ಷನ್ ಹತ್ರ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಓಕೆ, ಹಿಯರ್ ವೆನ್ ದ ಡಯೋಡ್ ಇಸ್ ಫಾರ್ವರ್ಡ್ ಬಯಾಸ್ಡ್ ಏನಾಗುತ್ತೆ, ದ ಹೋಲ್ಸ್ ಆರ್ ರಿಪೆಲ್ಡ್ ಬೈ ದ ಪಾಸಿಟಿವ್ ಟರ್ಮಿನಲ್ ಅಂಡ್ ಎಲೆಕ್ಟ್ರಾನ್ಸ್ ಆರ್ ರಿಪೆಲ್ಡ್ ಬೈ ದ ನೆಗೆಟಿವ್ ಟರ್ಮಿನಲ್ ಆಫ್ ಅ ಬ್ಯಾಟ್ರಿ. ಎಲೆಕ್ಟ್ರಾನ್ಸ್ಗಳು N ಟೈಪ್ ಅಲ್ಲಿ ಎಲೆಕ್ಟ್ರಾನ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ದ ನೆಗೆಟಿವ್ ಕನೆಕ್ಟ್ ಮಾಡಿದಾಗ ಅವು ಕೂಡ ನೆಗೆಟಿವ್ ಟರ್ಮಿನಲ್ ರಿಪೆಲ್ ಆಗಿ ಎಲ್ಲಿ ಟುವರ್ಡ್ಸ್ ದ ಜಂಕ್ಷನ್ ಮೂವ್ ಆಗ್ತಾ ಇದಾವೆ. ಓಕೆ, ಹಿಯರ್ ಆಸ್ ದ ಬಯಾಸ್ ವೋಲ್ಟೇಜ್ ಇನ್ಕ್ರೀಸಸ್, the width of depletion region and the potential barrier decreases. Okay, ನೀವು ಪೊಟೆನ್ಷಿಯಲ್ ಏನು ಇನ್ಕ್ರೀಸ್ ಮಾಡ್ತಾ ಹೋದಂಗೆ ಇದು ಡಿಪ್ಲೀಷನ್ ರೀಜನ್ ಏನದ ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಬಿಕಾಸ್ ಹೋಲ್ಸ್ ಮತ್ತೆ ಎಲೆಕ್ಟ್ರಾನ್ಸ್ಗಳು ಟುವರ್ಡ್ಸ್ ಜಂಕ್ಷನ್ ಮೂವ್ ಆದಾಗ ಏನಾಗ್ತಾ ಇದೆ, ಈ ಡಿಪ್ಲೀಷನ್ ರೀಜನ್ ಏನದಲ್ಲ ಅದು ಸ್ಮಾಲ್ ಆಗುತ್ತೆ. ಇಲ್ಲಿ ಬ್ಯಾರಿಯರ್ ಪೊಟೆನ್ಷಿಯಲ್ ಅದಲ್ಲ ಅದು ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದನ್ನ ಆಸ್ ದ ಬಯಾಸ್ ವೋಲ್ಟೇಜ್ ಇನ್ಕ್ರೀಸಸ್, ದ ವಿಡ್ತ್ ಆಫ್ ಡಿಪ್ಲೀಷನ್ ರೀಜನ್ ಅಂಡ್ ಪೊಟೆನ್ಷಿಯಲ್ ಬ್ಯಾರಿಯರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಈಗ ನೆಕ್ಸ್ಟ್ ಅದನ್ನ ಏನ್ ಬರ್ತೀವಿ, ವೆನ್ ದ ಬಯಾಸ್ ವೋಲ್ಟೇಜ್ ಈಸ್ ಸ್ಲೈಟ್ಲಿ ಗ್ರೇಟರ್ ದ್ಯಾನ್ ದ ಬ್ಯಾರಿಯರ್ ಪೊಟೆನ್ಷಿಯಲ್. ನಿಮ್ಮ ಅಪ್ಲೈಡ್ ವೋಲ್ಟೇಜ್ ಏನದಲ್ಲ, ಓಕೆ, ಬಯಾಸ್ ವೋಲ್ಟೇಜ್ ಇದು ಬ್ಯಾರಿಯರ್ ಪೊಟೆನ್ಷಿಯಲ್ ಅಂತ ಏನಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಸೆಮಿ ಕಂಡಕ್ಟರ್ ಡಯೋಡ್ ನೀವು ಎಕ್ಸ್ಪೆರಿಮೆಂಟ್ ಮಾಡಿದಾಗ 0.7 ಅಥವಾ 0.6 ನಿಯರ್ ನೀವು ವೋಲ್ಟೇಜ್ ಅಪ್ಲೈ ಮಾಡಿದಾಗ ಏನಾಗುತ್ತಲ್ಲೇ ಸಡನ್ ಆಗಿ ಈ ಗ್ರಾಫ್ ಅಲ್ಲಿ, ಓಕೆ, ಮೊದಲು 0 ಇತ್ತು, ನೀವು ವೋಲ್ಟೇಜ್ 0.1 0.2 0.3 ವೋಲ್ಟೇಜ್ ಅಪ್ಲೈ ಮಾಡಿದಾಗ ಕರೆಂಟ್ 0ನೇ ಇತ್ತು. ಆ ನಂತರ 0.5 or 6 ಆದ ನಂತರ ಮೆಲ್ಲಕ್ಕೆ ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದನ್ನೇ ಹೇಳ್ತಾ ಇದೀವಿ ನಾವಿಲ್ಲಿ ಅಂತ. ವೆನ್ ದ ಬಯಾಸ್ ವೋಲ್ಟೇಜ್ ಇಸ್ ಸ್ಲೈಟ್ಲಿ ಗ್ರೇಟರ್ ದ್ಯಾನ್ ದ ಬ್ಯಾರಿಯರ್ ಪೊಟೆನ್ಷಿಯಲ್. ಓಕೆ, ಇದ್ರ ಬ್ಯಾರಿಯರ್ ಪೊಟೆನ್ಷಿಯಲ್ ಏನಂತ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ನೀವು ಪೊಟೆನ್ಷಿಯಲ್ ಅಪ್ಲೈ ಮಾಡಿದ್ರೆ ಹೋಲ್ಸ್ ಅಂಡ್ ಎಲೆಕ್ಟ್ರಾನ್ಸ್ ಮೂವ್ ಅಕ್ರಾಸ್ ದ ಜಂಕ್ಷನ್. ಈ ಹೋಲ್ಸ್ಗಳು ಮತ್ತು ಎಲೆಕ್ಟ್ರಾನ್ಸ್ಗಳು they move across the junction. That is, the diode allows the current through it. On further increase in bias potential, the current increases sharply. Okay, sudden exponentially current increase ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. and the forward bias resistance ನಾವು ಏನ್ ಬರಿತೀವಿ, RF is equal to delta V by delta I ಅಂತ ಬರಿತೀವಿ. ಓಕೆ, ದಿಸ್ ಇಸ್ ಒನ್ ಪಾರ್ಟ್. ನೆಕ್ಸ್ಟ್ ರಿವರ್ಸ್ ಬಯಾಸ್ ಅಲ್ಲಿ ಏನದ ನೋಡ್ರಿ. ರಿವರ್ಸ್ ಬಯಾಸ್ ಅಂದಾಗ ಆ P ಟೈಪ್ ಆಫ್ ದ ಮಟೀರಿಯಲ್ ಅನ್ನ ಏನು ನೆಗೆಟಿವ್ ಟರ್ಮಿನಲ್ ಆಫ್ ಬ್ಯಾಟ್ರಿ ಮತ್ತೆ N ಟೈಪ್ ಅನ್ನ ಪಾಸಿಟಿವ್ ಟರ್ಮಿನಲ್ ಆಫ್ ಬ್ಯಾಟ್ರಿ ಕನೆಕ್ಟ್ ಮಾಡೋದು ನಾವು ರಿವರ್ಸ್ ಬಯಾಸಿಂಗ್ ಅಂತ ಕರಿತಾ ಇದೀವಿ. ಏನಂತ ಬರಿತಾ ಇದೀವಿ ನೋಡ್ರಿ. ಎ PN junction is said to be reverse biased when P region
is connected to negative terminal and n region to the positive terminal of an external battery ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಹಿಯರ್ ವೆನ್ ಡಯೋಡ್ ಈಸ್ ರಿವರ್ಸ್ ಬ್ಯಾಸ್ಡ್, ಯಾವಾಗ ನೀವು ಡಯೋಡ್ ರಿವರ್ಸ್ ಬ್ಯಾಸ್ ಮಾಡ್ತೀರಿ, ದ ಹೋಲ್ಸ್ ಆರ್ ಅಟ್ರಾಕ್ಟೆಡ್ ಬೈ ದ ನೆಗೆಟಿವ್ ಟರ್ಮಿನಲ್. ನೀವು ಗಮನಿಸ್ಬೋದು ಏನದ ಹೋಲ್ಸ್ ಯಾವಾಗ ನೀವು ಈ ಪಿ ಅನ್ನ ನೆಗೆಟಿವ್ ಟರ್ಮಿನಲ್ಗೆ ಎನ್ ಅನ್ನ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತೀರಿ, ಇದನ್ನ ರಿವರ್ಸ್ ಬ್ಯಾಸಿಂಗ್ ಅಂತ ಕರಿತೀವಿ. ಅವಾಗ ಈ ನೆಗೆಟಿವ್ ಟರ್ಮಿನಲ್ ಏನ್ ಮಾಡುತ್ತೆ, ಇಲ್ಲಿ ಪಿ ರೀಜನ್ ಇರುವಂತಹ ಮೇಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆದಂತಹ ಹೋಲ್ಸ್ಗಳನ್ನು ಅದು ಅಟ್ರಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ ಎಲೆಕ್ಟ್ರಾನ್ಸ್ಗಳು ಎನ್ ರೀಜನಲ್ಲಿ ಮೇಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ಸ್ ಅದು ಪಾಸಿಟಿವ್ ಟರ್ಮಿನಲ್ ಟುವರ್ಡ್ಸ್ ಅಟ್ರಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಂತ ಹೇಳ್ತೀವಿ, ದ ಹೋಲ್ಸ್ ಅಟ್ರಾಕ್ಟೆಡ್ ಬೈ ದ ನೆಗೆಟಿವ್ ಟರ್ಮಿನಲ್ ಅಂಡ್ ಎಲೆಕ್ಟ್ರಾನ್ಸ್ ಅಟ್ರಾಕ್ಟೆಡ್ ಬೈ ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ. ಆಸ್ ಅ ರಿಸಲ್ಟ್ ಅದರ ಪರಿಣಾಮವಾಗಿ ಏನಾಗುತ್ತೆ, ದ ವಿಡ್ತ್ ಆಫ್ ಡಿಪ್ಲೀಷನ್ ರೀಜನ್ ಅಂಡ್ ಪೊಟೆನ್ಷಿಯಲ್ ಬ್ಯಾರಿಯರ್ ಇನ್ಕ್ರೀಸಸ್. ಇದೇನು ವಿಡ್ತ್ ಆಫ್ ದ ಡಿಪ್ಲೀಷನ್ ರೀಜನ್ ಅಂತ ಹೇಳಿದಿವಲ್ಲ, ಈ ಡಿಪ್ಲೀಷನ್ ರೀಜನ್ ವಿಡ್ತ್ ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದರ ಜೊತೆಯಲ್ಲಿ ಏನಾಗುತ್ತೆ, ಪೊಟೆನ್ಷಿಯಲ್ ಬ್ಯಾರಿಯರ್ ಏನದಲ್ಲ ಇಲ್ಲೇ, ಪೊಟೆನ್ಷಿಯಲ್ ಬ್ಯಾರಿಯರ್ ಇಲ್ಲೇ ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಏನಾಗುತ್ತೆ ರೀ ಹಿಯರ್, ಆಸ್ ಅ ರಿಸಲ್ಟ್ ದ ವಿಡ್ತ್ ಆಫ್ ಡಿಪ್ಲೀಷನ್ ರೀಜನ್ ಅಂಡ್ ಪೊಟೆನ್ಷಿಯಲ್ ಬ್ಯಾರಿಯರ್ ಇನ್ಕ್ರೀಸಸ್. ದಟ್ ಈಸ್ ದ ಡಯೋಡ್ does not allow current due to majority charge carriers, but small current flows due to minority charge carriers. This current called a reverse saturation current. Adu in terms of microamperes irutte, and this is the graph what you get. Okay, and idardu reverse bias voltage in ಬರುತ್ರಿ R subscript small r is equal to delta V by delta I ಅಂತ ನೀವು ಬರೀಬಹುದು. Okay, this is what your ಇದನ್ನ ಏನು draw the IV characteristic. ಇದು this is IV characteristics ಇದು. Okay, of forward bias ಮತ್ತೇನಂತೆ of a PN junction diode, and discuss the resistance of the junction in both the forward and reverse bias condition. ಓಕೆ, ಇದು 5 ಮಾರ್ಕ್ಸ್ ಅಲ್ಲಿ ಕೇಳಿದಾಗ ಇಷ್ಟು ಬರೀಬೇಕಾಗುತ್ತೆ. 3 ಮಾರ್ಕ್ಸ್ ನಿಮಗೆ ಫಾರ್ವರ್ಡ್ ಬಯಾಸ್ ಅಷ್ಟೇ ಕೇಳಬಹುದು, ರಿವರ್ಸ್ ಬಯಾಸ್ ಅಷ್ಟೇ ಕೇಳಬಹುದು. ಆ್ಯಂಡ್ ಹಿಯರ್ ದಿಸ್ ಕಂಪ್ಲೀಟ್ಸ್ ಅವರ್ ಸೆಟ್ ನಂಬರ್ ಯಾವುದಿದು, ಸೆಟ್ ನಂಬರ್ 4 ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವಿಲ್ ಡಿಸ್ಕಸ್ ಸೆಟ್ ನಂಬರ್ 5.